Hi, good evening everyone. Today we are going to enter the fascinating world of William Shakespeare, one of the greatest dramatists in English literature. Our focus is on one of his most famous and widely studied plays, The Merchant of Venice. At first, the play appears to be a story of love, friendship, money, law, and adventure. But beneath this entertaining surface, Shakespeare raises deeper questions about justice and mercy, prejudice, discrimination, revenge, ಫ್ರೆಂಡ್ಶಿಪ್ ಆ್ಯಂಡ್ ದ ಟ್ರೂ ಮೀನಿಂಗ್ ಆಫ್ ಹ್ಯುಮ್ಯಾನಿಟಿ. ಹಲೋ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇಂದು ನಾವು ಒಂದು ಇಂಗ್ಲೀಷ್ ಲಿಟ್ರೇಚರ್ನ ಮಹಾನ್ ನಾಟಕಕಾರರಂಥ ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದು ಪ್ರಸಿದ್ಧ ನಾಟಕಗಳಲ್ಲಿ ಒಂದಾದಂಥ ದ ಮರ್ಚೆಂಟ್ ಆಫ್ ವೆನಿಸ್ ಕುರಿತು ಅಧ್ಯಯನ ಮಾಡೋಣ. ಲೆಟ್ಸ್ ಬಿಗಿನ್ ದ ಟಾಪಿಕ್ ದೆನ್. ನೌ ಲೆಟ್ಸ್ ಸ್ಟಾರ್ಟ್ ದ ಪ್ಲೇ. ಲುಕ್ ಎಟ್ ಆಕ್ಟ್ 1, scene 1. The story opens in a street in Venice. Antonio, a wealthy merchant, he is feeling inexplicably sad. His friends Salerio and Solanio attempt to cheer him up, guessing he is anxious about his commercial ships at sea. Antonio insists his business is secure. Bassanio enters and confesses that he has fallen in love with Portia, a rich heiress living in Belmont. To compete with other rival suitors, Bassanio needs some money. Since Antonio's wealth is tied up in his trading fleet, he offers to act as a guarantor for Bassanio to secure a loan. ಅಂದರೆ ಇಲ್ಲೇನಾಗುತ್ತೆ, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಕಥೆಯು ಒಂದು ವೆನಿಸ್ ನಗರದ ಬೀದಿಯಲ್ಲಿ ಪ್ರಾರಂಭವಾಗುತ್ತೆ. ಇಲ್ಲಿ ಶ್ರೀಮಂತ ವರ್ತಕನಾಗಿದ್ದಂಥ ಆ್ಯಂಟೋನಿಯೋ ಒಂದು ಯಾವುದೇ ಒಂದು ಪ್ರಬಲ ಕಾರಣವಿಲ್ಲದೇ ಭಾಳ ದುಃಖದಲ್ಲಿರ್ತಾನೆ, ಟೆನ್ಷನ್ನಲ್ಲಿರ್ತಾನೆ. ಅವನ ಸ್ನೇಹಿತರಾದಂಥ ಸಲೇರಿಯೋ ಮತ್ತು ಸೊಲ್ಯಾನಿಯೋ ಬಂದು ಅವನ ಒಂದು ವ್ಯಾಪಾರದ ಹಡಗುಗಳು ಸಮುದ್ರದಲ್ಲಿರುವುದರಿಂದ ಅವನು ಚಿಂತಿತನಾಗಿದ್ದಾನೆ ಎಂದು ಭಾವಿಸ್ತಾರೆ. ಆದರೆ ಇಲ್ಲಿ ಆ್ಯಂಟೋನಿಯೋ ತನ್ನ ವ್ಯಾಪಾರ ಸುರಕ್ಷಿತವಾಗಿದೆ ಎಂದು ಹೇಳ್ತಾನೆ. ಇಷ್ಟರಲ್ಲಿ ಇಲ್ಲಿ ಆ್ಯಂಟೋನಿಯನ ಸ್ನೇಹಿತನಾದಂಥ ಬಸಾನಿಯೋ ಅಲ್ಲಿಗೆ ಬರ್ತಾನೆ. ಬಂದು ತಾನು ಬೆಲ್ಮಾಂಟ್ನ ಶ್ರೀಮಂತ ವಾರಸುದಾರರಾದಂಥ ಪೋರ್ಷಿಯಾಳನ್ನು ತಾನು ಪ್ರೀತಿಸುತ್ತಿರುವುದಾಗಿ ಹೇಳ್ತಾನೆ. ಹಾಗಾಗಿ ಆ ಪೋರ್ಷಿಯಾಳನ್ನು ವರಿಸಲು ಒಂದು ಬಸಾನಿಗೂ ಹಣದ ಅವಶ್ಯಕತೆ ಇರುತ್ತೆ. ಸೊ ಆ್ಯಂಟೋನಿಯೋನ ಎಲ್ಲ ಹಣವು ಏನಾಗುತ್ತೆ, ಹಡಗುಗಳ ಮೇಲೆ ಇನ್ವೆಸ್ಟ್ ಆಗಿರುತ್ತೆ. ಹಾಗಾಗಿ ತಾನು ಬಸಾನಿಯೋಗೆ ಸಾಲ ಪಡೆಯಲು ನಾನು ನಿನಗೆ ಬೇಕಾದ್ರೆ ಗ್ಯಾರಂಟರ್ ಆಗಿ ಬೇರೆ ಇನ್ನೊಬ್ಬರ ಹತ್ರ ನಿನಗೆ ದುಡ್ಡನ್ನು ಕೊಡ್ತೀನಿ ಅಥವಾ ಲೋನಿನ ಒಂದು ಸಾಲದ ರೂಪದಲ್ಲಿ ಕೊಡಿಸ್ತೀನಿ ಅಂತೇಳಿ ಒಪ್ಕೊಳ್ತಾನೆ. ನೆಕ್ಸ್ಟ್ ಏನಾಗುತ್ತೆ scene 2ನಲ್ಲಿ ಅಂತ ನೋಡೋದಾದರೆ, ಇನ್ ಬೆಲ್ಮಾಂಟ್ ಪೋರ್ಷಿಯಾ ಕಂಪ್ಲೇನ್ಸ್ ಟು ಹರ್ ಲೇಡಿ ಇನ್ ವೇಟಿಂಗ್ ನೆರಿಸಾ about the constraint imposed by her late father's will. Suitors cannot choose her directly. They must undergo a test involving 3 caskets made of gold, silver and lead. The suitor who picks the casket containing her portrait wins her hand, but losing means swearing to never court a woman again. Portia mockingly reviews her foreign suitors, showing interest only in Bassanio. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ಬೆಲ್ಮಾಂಟದ ರಾಜ ಏನಿರ್ತಾನೆ ಅಂದರೆ ಪೋರ್ಷಿಯಾಳ ತಂದೆ, ಅವನು ತನ್ನ ಸಾವಿನ ಮುಂಚೆ ಒಂದು ಮರಣಶಾಸನವನ್ನು ಬರೆದಿರ್ತಾನೆ. ಆ ಮರಣಶಾಸನದ ಏನು ಬರೆದಿರ್ತಾಳೆ, ಪೋರ್ಷಿಯಾಳನ್ನು ಮದುವೆ ಆಗಬೇಕಾದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಇದೆ. ಆ ಕಂಡೀಷನ್ ಕುರಿತು ಇಲ್ಲಿ ಪೋರ್ಷಿಯಾ ತನ್ನ ದಾಸಿಯಾದಂಥ ನೆರಿಸಾಳ ಬಳಿ ಒಂದು ತನ್ನ ಕಳವಳವನ್ನು ಮಾತಾಡ್ಕೊಂಡು ಕೂತಿರ್ತಾಳೆ. ಅಲ್ಲಿ ಏನಾಗುತ್ತೆ, ಅವಳ ಮದುವೆ ಆಗಬೇಕಾದ ಬಯಸುವಂಥವರು ಒಂದು ಚಿನ್ನ, ಬೆಳ್ಳಿ ಮತ್ತು ಒಂದು ಸೀಸದ 3 ಪೆಟ್ಟಿಗೆಗಳಿರ್ತವೆ. ಆ 3 ಪೆಟ್ಟಿಗೆಗಳಲ್ಲಿ ಸರಿಯಾದ ಒಂದನ್ನು ಆಯ್ಕೆ ಮಾಡಬೇಕು ಅಂತ ಒಂದು ಕಂಡೀಷನ್ ಇರುತ್ತೆ. ಇಲ್ಲಿ ಸರಿಯಾದ ಪೆಟ್ಟಿಗೆಯನ್ನು ಆರಿಸುವವನಿಗೆ ಪೋರ್ಷಿಯಾ ಸಿಗ್ತಾಳೆ. ತಪ್ಪಿದರೆ ಅವರು ಜೀವನದಲ್ಲಿ ಮತ್ತೆಂದೂ ಯಾರನ್ನೂ ಮದುವೆ ಆಗಬಾರ್ದು ಅನ್ನೋ ಒಂದು ಬಿಗ್ ಕಂಡೀಷನ್ನು ಅಲ್ಲಿ ಅಪ್ಲೈ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಪೋರ್ಷಿಯಾ ತನ್ನನ್ನು ನೋಡಲು ಬಂದಂಥ ಒಬ್ಬ ಸುವರ್ಣ ರಾಜಕುಮಾರರನ್ನು ತಮಾಷೆ ಮಾಡುತ್ತಾ ಹಿಂದೆ ಬಂದಿದ್ದ ಬಸಾನಿಯೋನ ಮಾತ್ರ ಇಷ್ಟಪಡ್ತಾಳೆ ಅಂತ. ನಂತರ scene 3ನಲ್ಲಿ ನೋಡೋದಾದರೆ, Bassanio approaches Shylock, a Jewish moneylender in Venice, requesting a loan of 3,000 ducats for 3 months, backed by Antonio. Shylock harbors intense resentment against Antonio, who has insulted his faith and lent money without charging interest, undercutting Shylock's business. Despite this hatred, Shylock agrees to loan under a strange condition framed as a merry sport. If Antonio defaults, Shylock has the right to cut a pound of flesh from anywhere on Antonio's body. Antonio signs the agreement
ಕಾನ್ಫಿಡೆಂಟ್ ಈಸ್ ಶಿಪ್ಸ್ ವಿಲ್ ರಿಟರ್ನ್ ಇನ್ ಟೈಮ್ ಅನ್ನುವಂಥದ್ದು. ಅಂದರೆ ಇಲ್ಲೇನಾಗುತ್ತೆ ಅಂತಂದರೆ, ಬಸಾನಿಯೋ ವೆನಿಸ್ನ ಯಹೂದಿ ಬಡ್ಡಿಕೋರ ಶೈಲಾಕ್ ಬಳಿಗೆ ಹೋಗಿ ಆಂಟೋನಿಯನ ಒಂದು ಜಾಮೀನಿನ ಮೇಲೆ 3 ತಿಂಗಳ ಅವಧಿಗೆ ಒಂದು 3,000 ಡುಕ್ಯಾಟ್ಗಳ ಸಾಲವನ್ನು ಕೇಳ್ತಾನೆ. ಸೊ ಇಲ್ಲಿ ಶೈಲಾಕ್ ಆಂಟೋನಿಯನ್ನ ತೀವ್ರವಾಗಿ ದ್ವೇಷಿಸ್ತಾ ಇರ್ತಾನೆ. ಯಾಕೆಂತಂದರೆ ಇಲ್ಲಿ ಆಂಟೋನಿಯೋ ಏನು ಮಾಡ್ತಾ ಇರ್ತಾನೆ, ಹಿಂದೆ ಅವನಿಗೆ ಇನ್ಸಲ್ಟ್ ಮಾಡಿರ್ತಾನೆ, ಯಾರಿಗೆ, ಶೈಲಾಕ್ಗೆ. ಮತ್ತು ಆಂಟೋನಿಯೋ ಜನರಿಗೆ ಬಡ್ಡಿರಹಿತವಾಗಿ ಹಣವನ್ನು ನೀಡಿ ಜನರಿಗೆ ಸಹಾಯವನ್ನು ಮಾಡ್ತಾ ಇರ್ತಾನೆ. ಇದರಿಂದ ಶೈಲಾಕಿನ ಒಂದು ಬಡ್ಡಿ ವ್ಯವಹಾರಕ್ಕೆ ಭಾಳಷ್ಟು ನಷ್ಟ ಉಂಟಾಗಿರುತ್ತೆ. ಹಾಗಾಗಿ ಶೈಲಾಕ್ ಈ ಆಂಟೋನಿಯೋ ಮೇಲೆ ಒಂದು ಪೂರ್ವಾಗ್ರಹ ಪೀಡಿತನಾಗಿರ್ತಾನೆ ಮತ್ತು ದ್ವೇಷ ಇರುತ್ತೆ ಅವನಿಗೆ. ಸೊ ಹಾಗಾಗಿ ಏನು ಮಾಡ್ತಾನೆ, ಸರಿ ಅಂಥೇಳಿ ಶೈಲಾಕ್ ಒಂದು ವಿನೋದಕರ ಷರತ್ತಿನೊಂದಿಗೆ ಸಾಲ ನೀಡೋಕ್ಕೆ ಒಪ್ಕೊಳ್ತಾನೆ. ಏನು ಅಂತಂದರೆ, ಸಮಯಕ್ಕೆ ಸರಿಯಾಗಿ ಒಂದು ಸಾಲವನ್ನು ತೀರಿಸದಿದ್ದರೆ ಆಂಟೋನಿಯೋನ ದೇಹದ ಯಾವುದೇ ಒಂದು ಭಾಗದಿಂದ 1 ಪೌಂಡ್ ಮಾಂಸವನ್ನು ಕತ್ತರಿಸುವ ಹಕ್ಕು ನನಗಿದೆ ಅಂತ ಒಂದು ಕಂಡೀಷನನ್ನು ಹಾಕ್ತಾನೆ. ಆಯಿತು, ಇಲ್ಲಿ ಒಂದು ಹಣದ ಅವಶ್ಯಕತೆ ಇದ್ದಿದ್ದರಿಂದ ಬಸಾನಿಯೋಗೆ ಆಂಟೋನಿ ಏನು ಮಾಡ್ತಾನೆ, ಆಂಟೋನಿಗೂ ಕೂಡ ಒಂದು ಬಹಳಷ್ಟು ನಂಬಿಕೆ ಇರುತ್ತೆ. ಏನು ಮಾಡ್ತಾನೆ, ನನ್ನ ಹಡಗುಗಳು ಬೇಗ ಬರ್ತವೆ, ಅದರಿಂದ ದುಡ್ಡು ಬರುತ್ತೆ, ಆ ದುಡ್ಡನ್ನು ಶೈಲಾಕಿಗೆ ಕೊಟ್ಟು ನಾವು ಆರಾಮಾಗಿರ್ಬೋದು ವಿದಿನ್ 3 ಮಂತ್ಸ್ ಅಂತೇಳಿ ಆ ಒಪ್ಪಂದಕ್ಕೆ ಸಹಿ ಹಾಕಿಬಿಡ್ತಾನೆ. ನೆಕ್ಸ್ಟ್ ಏನಾಗುತ್ತೆ, ಆ್ಯಕ್ಟ್ 2 ಸೀನ್ 1ನಲ್ಲಿ ಅಂತ ನೋಡೋದಾದರೆ, ಇಲ್ಲಿ ಅಟ್ ಬೆಲ್ಮಾಂಟ್ ದ ಪ್ರಿನ್ಸ್ ಆಫ್ ಮೊರಾಕೊ ಅರೈವ್ಸ್ ಟು ಟೇಕ್ ದ ಕ್ಯಾಸ್ಕೆಟ್ ಚಾಲೆಂಜ್, ಆಸ್ಕಿಂಗ್ ಪೋರ್ಷಿಯಾ ನಾಟ್ ಟು ಜಡ್ಜ್ ಹಿಮ್ ಬೈ ಹಿಸ್ ಡಾರ್ಕ್ ಕಾಂಪ್ಲೆಕ್ಷನ್. She explains the non-negotiable terms of her father's oath and he agrees to abide by them before making a choice. ಅಂದರೆ ಇಲ್ಲಿ ಬೆಲ್ಮಾಂಟ್ನಲ್ಲಿ ಒಬ್ಬ ಮೊರಾಕ್ಯದ ರಾಜ್ಕುಮಾರ ಪೋರ್ಷಿಯಾಳನ್ನು ವರಿಸಲು ಒಂದು ಪೆಟ್ಟಿಗೆ ಪರೀಕ್ಷೆಗೆ ಸಿದ್ಧನಾಗಿ ಬರ್ತಾನೆ. ತನ್ನ ಕಪ್ಪು ಮೈಬಣ್ಣದಿಂದ ತನ್ನನ್ನು ನಿರ್ಣಯಿಸಬೇಡಿ ಎಂದು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಏನು ಮಾಡ್ತಾಳೆ, ಪೋರ್ಷಿಯಾ ತನ್ನ ಒಂದು ತಂದೆಯ ಮರಣ ಶಾಸನದ ಕಟ್ಟುನಿಟ್ಟಾದ ನಿಯಮಗಳನ್ನು ಕುರಿತು ಅವನಿಗೆ ವಿವರಿಸ್ತಾಳೆ. ಮತ್ತು ಅವನು ಅದಕ್ಕೆ ಒಪ್ಕೊಂಡು ಏನು ಮಾಡ್ತಾನೆ, ತನ್ನ ಕೆಲಸವನ್ನು ಮುಂದುವರಿಸ್ತಾನೆ. ಕೆಲಸ ಮೀನ್ಸ್ ಅವಳನ್ನು ಒಂದು ಒರೆಸುವಂಥ ಕೆಲಸವನ್ನು. ಓಕೆ, ದೆನ್ ಸೀನ್ 2ನಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಇನ್ ವೆನಿಸ್ ಲಾನ್ಸ್ಲಾಟ್ ಗೊಬ್ಬೋ, ಶೈಲಾಕ್ಸ್ ಸರ್ವೆಂಟ್, struggles with his conscience over whether to leave his harsh master. After tricking his near-blind father, old Gobbo, Lancelot successfully petitions Bassanio to hire him as a servant. Meanwhile, Gratiano asks Bassanio if he may accompany him to Belmont. Then Bassanio agrees on the condition that Gratiano restrains his notoriously wild behavior ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ವೆನಿಸ್ನಲ್ಲಿ ಶೈಲಾಕನ ಸೇವಕ ಲ್ಯಾನ್ಸ್ಲಾಟ್ ಗೊಬ್ಬೋ ಕ್ರೂರಿ ಶೈಲಾಕನ ಒಂದು ಸೇವೆಯಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಸೊ ಅಂಥ ಸಂದರ್ಭದಲ್ಲಿ ತನ್ನ ಅಂಧ ತಂದೆ ಓಲ್ಡ್ ಗೊಬ್ಬೋನನ್ನು ಭೇಟಿಯಾಗಿ ಹೇಳ್ತಾನೆ, ನೋಡು, ನಾನು ಶೈಲಾಕ್ನ ಒಂದು ಕೆಲಸವನ್ನು ಮಾಡ್ತಾಯಿದ್ದೀನಿ, ಆದರೆ ಆ ಶೈಲಾಕ್ ವ್ಯಕ್ತಿ ಭಾಳ ಕ್ರೂರಿಯಾಗಿದ್ದಾನೆ, ಅವನ ಹತ್ರ ನಾನು ಇನ್ನು ಮುಂದೆ ಕೆಲಸವನ್ನು ಕಂಟಿನ್ಯೂ ಮಾಡೋದಿಲ್ಲ ಅಂತ ಅವ್ರ ತಂದೆಗೆ ಒಪ್ಪಿಸಿ ಏನು ಮಾಡ್ತಾನೆ, ಲ್ಯಾನ್ಸ್ಲಾಟು ಬಸಾನಿಯೋನ ಸೇವಕನಾಗಿ ಸೇರ್ಕೊಳ್ತಾನೆ. ನೆಕ್ಸ್ಟ್ ಇದೇ ಸಮಯದಲ್ಲಿ ಏನಾಗುತ್ತೆ, ಗ್ರೆಟಿಯನ್ ಅನ್ನೋ ಇನ್ನೊಬ್ಬ ಬಸಾನಿಯೋ ಫ್ರೆಂಡ್ ಬರ್ತಾನೆ. ಬಂದು ನಾನು ಕೂಡ ನಿನ್ನ ಜೊತೆಗೆ ಬೆಲ್ಮಾಂಟ್ಗೆ ಬರ್ತೇನೆ, ನನ್ನನ್ನು ಕರೆದುಕೊಂಡು ಹೋಗು ಅಂತ ಈ ಬಸಾನಿಯೋಗೆ ರಿಕ್ವೆಸ್ಟ್ ಮಾಡ್ತಾನೆ. ಆದರೆ ಇಲ್ಲಿ ಬಸಾನಿಯೋ ಏನು ಮಾಡ್ತಾನೆ, ಸರಿ ನಾನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಆದರೆ ಒಂದು ಕಂಡೀಷನ್ನು ಏನು ಅಂತಂದರೆ, ಇಲ್ಲಿ ಗ್ರೆಟಿಯಾನೋ ತನ್ನ ಅತಿಯಾದ ಚೇಷ್ಟೆಯ ನಡವಳಿಕೆಯನ್ನು ಹತೋಟಿಯಲ್ಲಿಡಬೇಕು, ಒಂದು ಷರತ್ತನ್ನು ಹಾಕ್ತಾನೆ. ಸರಿ ಅಂತೇಳಿ ಆ ಗ್ರೆಟಿಯಾನೋ ಈ ಬಸಾನಿಯೋನ ಒಂದು ಷರತ್ತಿಗೆ ಒಪ್ಕೊಳ್ತಾನೆ. ನೆಕ್ಸ್ಟ್ ಸೀನ್ 3ನಲ್ಲಿ ಏನಿದೆ ಅಂತ ನೋಡೋದಾದರೆ, ಬಿಫೋರ್ ಲಿವಿಂಗ್ ಲ್ಯಾನ್ಸ್ಲಾಟ್ ಬಿಡ್ಸ್ ಫೇರ್ವೆಲ್ ಟು ಶೈಲಾಕ್ಸ್ ಡಾಟರ್ ಜೆಸಿಕಾ. Distressed by her father's miserable household, Jessica gives Lancelot a letter for Bassanio's friend Lorenzo, revealing her intention to escape with Lorenzo, marry him and convert to Christianity ಅಂತ. ಅಂದರೆ ಇಲ್ಲಿ ಲ್ಯಾನ್ಸ್ಲಾಟ್ ಹೊರಡುವ ಮುನ್ನ ಏನು ಮಾಡ್ತಾನೆ, ಒಂದು ಶೈಲಾಕ್ನ ಮಗಳಾದಂಥ ಜೆಸಿಕಾಗೆ ವಿದಾಯ ಹೇಳ್ತಾನೆ. ಓಕೆ, ಫೇರಿಂಗ್ ಗುಡ್ ಬಾಯ್ ಅಂತ ಹೇಳುವಂಥದ್ದು. ಮತ್ತು ಜೊತೆಗೆ ಒಂದು ತನ್ನ ತಂದೆಯ ಮನೆಯ ವಾತಾವರಣದಿಂದ ಜೆಸಿಕಾ ಕೂಡ ಬೇಸತ್ತು ಹೋಗಿರ್ತಾಳೆ. ನೋಡಿ, ಶೈಲಾಕನ ಸ್ವತಃ ಮಗಳು ಜೆಸಿಕಾ ಆ ತಂದೆಯ ಒಂದು ಬಿಹೇವಿಯರಿಂದ, ಅವನ ಒಂದು ವರ್ತನೆಯಿಂದ ಬೇಸತ್ತು ಹೋಗಿಬಿಟ್ಟಿರ್ತಾಳೆ. ಸೊ ಹಾಗಾಗಿ ಈ ಬಸಾನಿಯೋನ ಸ್ನೇಹಿತನಾದಂಥ ಲಾರೆಂಜೋಗೆ ಒಂದು ಪತ್ರವನ್ನು ಬರೀತಾಳೆ. ಬರೆದು ಅದನ್ನು ಲ್ಯಾನ್ಸ್ಲಾಟ್ ಕೈಗೆ ಕೊಡ್ತಾಳೆ. ಹೋಗಿ ನೀನು ನನ್ನ ಒಬ್ಬ ಪ್ರಿಯತಮನಾದಂಥ ಲಾರೆಂಜೋಗೆ ಈ ಲೆಟರನ್ನು
ಕೊಡು ಅಂಥೇಳಿ. ಆಯಿತು, ತಾನು ಲಾರೆಂಜೋ ಜೊತೆ ಓಡಿ ಹೋಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡು ಮದುವೆಯಾಗಿ ಅವನ ಜೊತೆ ಆರಾಮಾಗಿ ಇರ್ತೀನಿ ಅಂತ ಆ ಪತ್ರದಲ್ಲಿ ತಿಳಿಸಿರ್ತಾಳೆ ಅನ್ನುವಂಥದ್ದು ಸೀನ್ 3ನಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ ಸೀನ್ 4ಅಲ್ಲಿ ನೋಡೋದಾದರೆ ಲಾರೆಂಜೋ, ಗ್ರಾಚಿಯಾನೋ, ಸಲೇರಿಯೋ ಆ್ಯಂಡ್ ಸೊಲಾನಿಯೋ ಪ್ರಿಪೇರ್ ಎ masquerade party for Bassanio's departure night. Lancelot delivers Jessica's letter to Lorenzo, who outlines a scheme to smuggle Jessica out of her father's house while disguised as his torch bearer ಅಂತ. ಇಲ್ಲೇನಾಗುತ್ತೆ, ಎಲ್ಲ ಒಂದು ಬಸಾನಿಯ ಸ್ನೇಹಿತರಾದಂಥ ಲಾರೆಂಜೋ, ಗ್ರೆಚಿಯಾನೋ ಮತ್ತು ಅವನ ಸ್ನೇಹಿತರು ಹೇಗಾದರೂ ಈ ಬಸಾನಿಯೋ ಬೆಲ್ಮಾಂಟ್ಗೆ ಹೋಗ್ತಾ ಇದ್ದಾನೆ, ಅವನಿಗೆ ಒಂದು ವಾಟ್ ಯು ಕಾಲ್ ಡಿಪಾರ್ಚರ್ ಪಾರ್ಟಿಯನ್ನು ಅರೇಂಜ್ ಮಾಡಿರ್ತಾರೆ. ಆ ಒಂದು ಸತ್ಕಾರ ಕೂಟಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿ ಲ್ಯಾನ್ಸ್ಲಾಟ್ ಜೆಸಿಕಾಗೆ ಪತ್ರವನ್ನು ಲೊರೆಂಜೋಗೆ ತಲುಪಿಸ್ತಾನೆ. ಅವನು ಅಲ್ಲಿ ಬಂದಿರ್ತಾನಲ್ವಾ, ಆ ಲ್ಯಾನ್ಸ್ಲಾಟ್ ಬಂದಿರ್ತಾನೆ. ಸೊ ಜೆಸಿಕಾಳ ಪತ್ರ ಅವನಿಗೆ ಕೊಡ್ತಾನೆ. ನೆಕ್ಸ್ಟು ಇಲ್ಲಿ ಲೊರೆಂಜೋ ಜೆಸಿಕಾಳನ್ನು ದಿವಿಟಿಗೆ ಹಿಡುವ ಒಂದು ಆಳಿನ ವೇಷದಲ್ಲಿ, ಅಂದರೆ ಟಾರ್ಚ್ ಬೇರರ್, ಈ ಲಾರೆಂಜೋ ಏನು ಮಾಡ್ತಾನೆ, ಜೆಸಿಕಾಳ ಮನೆಗೆ ಬರ್ತಾನೆ. ಅದು ಒಂದು ಡಿಸ್ಗೈಸ್ ಆಗಿ ತನ್ನ ಒಂದು ವೇಷವನ್ನು ಬದಲಿಸಿ ಟಾರ್ಚ್ ಬೇರರ್, ರಾತ್ರಿ ಸಮಯ ಯಾವುದಾದ್ರೂ ಒಂದು ಫಂಕ್ಷನ್ನಲ್ಲಿ ಹಿಂದೆ ಲೈಟ್ಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ರು, ಆ ಒಂದು ವ್ಯಕ್ತಿಯ ರೂಪದಲ್ಲಿ ಬರ್ತಾನೆ. ಆ ಶೈಲಾಕ್ನ ಮನೆಯಿಂದ ಕದ್ದು ಕರೆದುಕೊಂಡು ಹೋಗುವ ಅಂದು ಹೇಗಾದರೂ ಮಾಡಿ ಆ ಶೈಲಾಕ್ ಮನೆ ಹತ್ರ ಬಂದು ಅವಳ ಮಗಳನ್ನು ಅಲ್ಲಿಂದ ಕದ್ದು ಕರೆದುಕೊಂಡು ಹೋಗಬೇಕು ಅನ್ನೋ ಒಂದು ಪ್ಲ್ಯಾನನ್ನು ಮಾಡ್ತಾರೆ. ದ ನೆಕ್ಸ್ಟ್ ಒನ್ ಇನ್ ಸೀನ್ 5ನಲ್ಲಿ ಏನಿದೆ ಅಂತ ನೋಡೋದಾದರೆ ಶೈಲಾಕ್ accepts an invitation to dine with Bassanio despite his unease and premonitions of impending trouble. He orders Jessica to lock up the house tightly and ignore the street revelry before leaving. ಇಲ್ಲಿ ಬಸಾನಿಯೋ ಶೈಲಾಕು ಕೂಡ ಒಂದು ಇನ್ವೈಟೇಷನನ್ನು ಮಾಡಿರ್ತಾನೆ, ನೀವು ಕೂಡ ಆ ಪಾರ್ಟಿಗೆ ಬರಬೇಕು ಅಂತೇಳಿ. ಇಲ್ಲಿ ಶೈಲಾಕಿಗೂ ಬಸಾನಿಯೋ ನೀಡಿದ ಆ ರಾತ್ರಿ ಭೋಜನದ ಒಂದು ಆಹ್ವಾನವನ್ನು ಅವನಿಗೆ ಶೈಲಾಕಿಗೆ ಅಲ್ಲಿ ಹೋಗಲಿಕ್ಕೆ ಮನಸ್ಸು ಇಲ್ಲೋದಿಲ್ಲ, ಆದರೂ ಒಪ್ಕೊಳ್ತಾನೆ. ಸರಿ, ಶೈಲಾಕ್ ಮನೆಯಿಂದ ಹೊರಡುವಂಥ ಸಂದರ್ಭದಲ್ಲಿ ತನ್ನ ಮಗಳಿಗೆ ಹೇಳ್ತಾನೆ, ನೋಡಮ್ಮ, ಜೆಸಿಕಾಗೆ ಒಂದು ಮನೆ ಬಾಗಿಲನ್ನು ನೀವು ಭದ್ರವಾಗಿ ಹಾಕಿಕೊಳ್ಬೇಕು ಮತ್ತು ಬೀದಿಯಲ್ಲಿ ಸಂಭ್ರಮಾಚರಣೆಯನ್ನು ನೋಡದಂತೆ ಆದೇಶಿಸ್ತಾ ಇದ್ದೇನೆ. ಯಾರೇ ಬಂದರೂ ಇಲ್ಲಿ ಹೊರಗಡೆ ಏನೇ ನಡೆದ್ರು ನೀನು ಹೊರಗೆ ಮಾತ್ರ ಬರಬಾರ್ದು ಅಂತ ಒಂದು ಕಟ್ಟುನಿಟ್ಟಾದಂಥ ಅವಳಿಗೆ ವಾರ್ನಿಂಗನ್ನು ಕೊಟ್ಟು ಶೈಲಾಕ್ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಸೀನ್ 6ಅಲ್ಲಿ ಏನು ಬರುತ್ತೆ ಅಂತ ನೋಡೋದಾದರೆ ಇಲ್ಲಿ ಲಾರೆಂಜೋ ಅರೈವ್ಸ್ ಔಟ್ಸೈಡ್ ಶೈಲಾಕ್ಸ್ ಹೌಸ್ ವಿತ್ ಹಿಸ್ ಫ್ರೆಂಡ್ಸ್. Jessica appears at the window dressed as a young boy, drops a chest full of Shylock's gold and jewels down to them, and elopes with Lorenzo. ಇಲ್ಲೇನಾಗುತ್ತೆ, ಲಾರೆಂಜೋ ಮತ್ತು ಸ್ನೇಹಿತರು ಶೈಲಾಕ್ನ ಮನೆ ಬಳಿ ಬರ್ತಾರೆ. ಯಾಕೆಂದರೆ ಶೈಲಾಕ್ ಮನೆಯಾಗಿರೋದಿಲ್ಲ, ಅವನು ಬಸಾನಿಯೋ ಕರೆದಂಥ ಪಾರ್ಟಿಗೆ ಹೋಗಿರ್ತಾನೆ. ಅವರು ಪಾರ್ಟಿಯಲ್ಲಿ ಮಾಡ್ತಾ ಇರಬೇಕಾದ್ರೆ ಲಾರೆಂಜೋ ಮತ್ತು ಅವನ ಫ್ರೆಂಡ್ಸು ಶೈಲಾಕ್ ಮನೆ ಮುಂದೆ ಬಂದು ಒಂದು ಗಂಡು ವೇಷದ ಇದ್ದಂಥ ಜೆಸಿಕಾಗೆ ಸಿಗ್ನಲ್ ಮಾಡ್ತಾರೆ. ಸೊ ಹಾಗಾಗಿ ಅವಳು ಏನು ಮಾಡ್ತಾಳೆ ಅಂತಂದರೆ ತನ್ನ ತಂದೆಯ ಚಿನ್ನ, ಹಣ ಮತ್ತು ರತ್ನಗಳಿದ್ದ ಪೆಟ್ಟಿಗೆಗಳನ್ನು ಕೆಳಗೆಸೆದು ಲಾರೆಂಜೋನ ಜೊತೆ ಅಲ್ಲಿಂದ ಓಡಿ ಹೋಗಿಬಿಡ್ತಾಳೆ ಅನ್ನುವಂಥದ್ದು. ದ ನೆಕ್ಸ್ಟ್ ಸೀನ್ 7ನಲ್ಲಿ ಏನಿದೆ ಅಂತ ನೋಡೋದಾದರೆ ಇನ್ ಬೆಲ್ಮಾಂಟ್ ದ ಪ್ರಿನ್ಸ್ ಆಫ್ ಮೊರ್ಯಾಕೋ ಫೇಸಸ್ ಕಾಸ್ಕೆಟ್ಸ್. ಇಲ್ಲಿ ಪ್ರಿನ್ಸ್ ಆಫ್ ಮೊರ್ಯಾಕೋ ಬಂದಿರ್ತಾನೆ. ಅವನು ಬಂದು ಗೋಲ್ಡ್ ಅಲ್ಲಿ ಏನಿರುತ್ತೆ, ಹೂ ಚೂಸಸ್ ಮೀ ಶಾಲ್ ಗೇನ್ ವಾಟ್ ಮೆನಿ ಮೆನ್ ಡಿಸೈರ್ ಅನ್ನುವಂಥದ್ದು ಅಲ್ಲಿ ಬರೆದಿರುತ್ತೆ. ಸಿಲ್ವರ್ ಮೇಲೆ ಏನು ಬರೆದಿರುತ್ತೆ, ಹೂ ಚೂಸಸ್ ಮೀ ಶಾಲ್ ಗೆಟ್ ಆ್ಯಸ್ ಮಚ್ ಆ್ಯಸ್ ಹಿ ಡಿಸರ್ವ್ ಅನ್ನುವಂಥದ್ದು ಬರೆದಿರುತ್ತೆ. ಆಮೇಲೆ ಲೆಡ್ ಪೆಟ್ಟಿಗೆ ಮೇಲೆ ಹೂ ಚೂಸಸ್ ಮೀ ಮಸ್ಟ್ ಗಿವ್ ಆ್ಯಂಡ್ ಅಜರ್ಡ್ ಆಲ್ ಹಿ ಹ್ಯಾಸ್ ಅನ್ನುವಂಥದ್ದು. ರೀಸನಿಂಗ್ ದ್ಯಾಟ್ ಪೋರ್ಷಿಯಾ ಇಸ್ ದ ಪ್ರೈಡ್ ಆಫ್ ದ ವರ್ಲ್ಡ್, ಹೀ ಸೆಲೆಕ್ಟ್ ದ ಗೋಲ್ಡ್ ಕ್ಯಾಸ್ಕೆಟ್ ಓನ್ಲಿ ಟು ಫೈಂಡ್ ಎ ಸ್ಕಲ್ ಇನ್ಸೈಡ್ ವಿತ್ ಎ ಸ್ಕ್ರಾಲ್ ದಟ್ ರೀಡ್ಸ್ ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್, ಹಿ ಡಿಪಾರ್ಟ್ಸ್ ಡಿಫೀಟೆಡ್. ಇಲ್ಲಿ ಏನಾಗುತ್ತೆ, ಒಂದು ಬೆಲ್ಮಾಂಟ್ನಲ್ಲಿ ಮೊನಾಕೋದ ರಾಜ್ಕುಮಾರ 3 ಪೆಟ್ಟಿಗೆಗಳನ್ನು ನೋಡ್ತಾನೆ, ಅವನು ಪರಿಶೀಲಿಸ್ತಾನೆ. ಆ ಚಿನ್ನದ ಒಂದು ಬಾಕ್ಸ್ ಇರುತ್ತೆ, ಬೆಳ್ಳಿಯ ಬಾಕ್ಸ್ ಇರುತ್ತೆ ಮತ್ತು ಸೀಸದ ಬಾಕ್ಸ್ ಇರುತ್ತೆ. ಅವು ಪರಿಶೀಲನೆ ಮಾಡಿ ಏನು ಮಾಡ್ತಾನೆ, ಪೋರ್ಷಿಯಾ ಅತ್ಯಂತ ಶ್ರೇಷ್ಠಳಾಗಿದ್ದರಿಂದ ನೋಡಲಿಕ್ಕೆ ಭಾಳ ಸುಂದರವಾಗಿರ್ತಾಳೆ. ಹಾಗಾಗಿ ಆ ಮೊನಾಕೋದ ರಾಜ್ಕುಮಾರ್ ಏನು ಮಾಡ್ತಾನೆ, ಚಿನ್ನದ ಪೆಟ್ಟಿಗೆ ಇವಳಿಗೆ ಒಂದು ಸರಿಯಾದದ್ದು ಅಂಥೇಳಿ ಭಾವಿಸಿ ಆ ಚಿನ್ನದ ಪೆಟ್ಟಿಗೆಯನ್ನು ಆರಿಸ್ಕೊಳ್ತಾನೆ. ಆದರೆ ಅದನ್ನು ಓಪನ್ ಮಾಡಿದಾಗ ಅದ್ರ ಒಳಗಡೆ ಏನಿರುತ್ತೆ, ಒಂದು ಅಸ್ಥಿಪಂಜರದ ಬುರುಡೆ ಇರುತ್ತೆ, ಜೊತೆಗೆ ಒಂದು ಸಂದೇಶ ಇರುತ್ತೆ, ಏನು, ಹೊಳೆಯುವುದೆಲ್ಲವೂ ಚಿನ್ನವಲ್ಲ, ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್ ಎಂಬ ಒಂದು ಸಂದೇಶ ಅದರಲ್ಲಿರುತ್ತೆ. ಹೀಗಾಗಿ ಅಲ್ಲಿ ಪೋರ್ಷಿಯಾ ಆ ಮೊನಾಕೋದ ರಾಜ್ಕುಮಾರನಿಗೆ ಸಿಗೋದಿಲ್ಲ, ಅವನು ಅಲ್ಲಿಂದ ಭಾಳ ನಿರಾಶೆಯಿಂದ ಹೊರಟು ಹೋಗ್ತಾನೆ ಅನ್ನುವಂಥದ್ದು. ದ ನೆಕ್ಸ್ಟ್ ಸೀನ್ 8ಅಲ್ಲಿ ನೋಡೋದಾದರೆ
Salerio and Salanio discuss the chaos in Venice. Shylock discovered his daughter's escape along with his money, screaming out for his ducats and his daughter in the streets. They also mention concerning rumors that an Italian ship has been wrecked in the English Channel, fearing for Antonio's security ಅಂತ. ಅಂದರೆ ಇಲ್ಲಿ ಏನಾಗುತ್ತೆ, ವೆನಿಸ್ನಲ್ಲಿ ಸಲೇರಿಯೋ ಮತ್ತು ಸೊಲಾನಿಯೋ ಅವರು ಮಾತಾಡ್ಕೊಂಡು ನಿಂತಿರ್ತಾರೆ. ಏನು, ಶೈಲಾಕನ ಮಗಳು ಯಾರದೋ ಜೊತೆ ಅವನ್ನೆಲ್ಲ ಒಂದು ಹಣವನ್ನು, ಚಿನ್ನವನ್ನು, ರತ್ನವನ್ನು ಕದ್ಕೊಂಡು ಓಡಿ ಹೋಗಿದ್ದಾಳೆ ಅಂತೇಳಿ ಈ ಸಲೇರಿಯೋ ಮತ್ತು ಸೊಲಾನಿಯೋ ಮಾತಾಡ್ತಾ ಇರ್ತಾರೆ. ಸೊ ಜೊತೆಗೆ ಇಂಗ್ಲೀಷ್ ಕಾಲುವೆಯಲ್ಲಿ ನೌಕೆಯೊಂದು ಮುಳುಗಿ ಹೋಗಿದೆ ಅಂತೆ, ಆ ಒಂದು ಸುದ್ದಿನೂ ಕೂಡ ಬಂದಿತ್ತು. ಅದನ್ನು ಕುರಿತು ಅವರು ಮಾತಾಡ್ತಾ ಇದ್ದರು. ಜೊತೆಗೆ ಆಂಟೋನಿಯನ ಹಡಗು ನಷ್ಟವಾಗಿರ್ಬೋದೇನೋ ಅಂತ. ಇಲ್ಲಿ ಸಲೇರಿಯೋ ಮತ್ತು ಸೊಲಾನಿಯೋ ಇವರು ಕೂಡ ಆಂಟೋನಿಯನ ಫ್ರೆಂಡ್ಸ್ ಇರ್ತಾರೆ. ಹಾಗಾಗಿ ನಮ್ಮ ಫ್ರೆಂಡ್ ಆದಂಥ ಆಂಟೋನಿಯನ ಹಡಗು ಏನಾದರೂ ನಷ್ಟವಾಗಿದೆ ಅಂಥೇಳಿ ಒಂದು ಆತಂಕದಲ್ಲಿ ಮಾತನಾಡ್ಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ದೆನ್ ಸೀನ್ 9 ಏನಾಗುತ್ತೆ ಅಂತ ನೋಡೋದಾದರೆ, ದ ಪ್ರಿನ್ಸ್ ಆಫ್ ಅರಗನ್ ಅರೈವ್ಸ್ ಎಟ್ ಬೆಲ್ಮಾಂಟ್ ಟು ಮೇಕ್ ಹಿಸ್ ಚಾಯ್ಸ್. Rejecting the common gold, he selects the silver casket, believing he deserved the prize. Inside, he finds a portrait of a blinking idiot holding a verse that mocks his vanity. Shortly after he leaves, news reaches Portia that a handsome Venetian knight, Bassanio, has arrived ಅಂತ. ಸೊ ಇಲ್ಲಿ ನೆಕ್ಸ್ಟ್ ಸೀನ್ 9 ಏನಾಯ್ತಂದರೆ, ಇಲ್ಲಿ ಅರಾಗನ್ನನ ರಾಜಕುಮಾರ ಅವನು ಬೆಲ್ಮಾಂಟಿಗೆ ಬಂದಿರ್ತಾನೆ. ಅಲ್ಲಿ ಪೋರ್ಷಿಯಾಳನ್ನು ಒರೆಸಲಿಕ್ಕೆ ಒಂದು ಸ್ವಯಂವರ ಅಂತೀವಲ್ಲ, ಲೈಕ್ ಅವರು ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಿದರೆ ಅವ್ರಿಗೆ ಸಿಗ್ತಾಳೇನು ಅಂತ ಅಲ್ಲಿ ಬೆಲ್ಮಾಂಟಿಗೆ ಬರ್ತಾನೆ. ಬಂದು ಅವನು ಒಂದು ಪೆಟ್ಟಿಗೆಯನ್ನು ಆಯ್ಕೆ ಮಾಡ್ತಾನೆ. ಮಾಡಿದಾಗ ತಾನು ಅರ್ಹನು ಎಂದು ಭಾವಿಸಿ ಏನು ಮಾಡ್ತಾನೆ, ಒಂದು ಬೆಳ್ಳಿಯ ಪೆಟ್ಟಿಗೆಯನ್ನು ಆರಿಸ್ಕೊಳ್ತಾನೆ. ಯಾರು, ಈ ಅರಾಗನ್ನನ ಒಬ್ಬ ರಾಜ್ಕುಮಾರ. ಆದರೆ ಅದರ ಒಳಗಡೆ ಮೂರ್ಖನ ಚಿತ್ರ ಇರುತ್ತೆ ಮತ್ತು ಅವನ ಅಹಂಕಾರವನ್ನು ಅಪಹಾಸ್ಯ ಮಾಡುವ ಒಂದು ಪತ್ರ ಇರುತ್ತೆ. ಓಕೆ, ಅವನು ಕೂಡ ಏನು ಮಾಡ್ತಾನೆ, ಅಲ್ಲಿಂದ ಸೋತ್ಬಿಡ್ತಾನೆ. ಆ ಒಂದು ಸ್ಪರ್ಧೆಯಲ್ಲಿ ಸರಿಯಾದ ಖಚಿತವಾಗಿ ಒಂದು ಬಾಕ್ಸನ್ನು ಆಯ್ಕೆ ಮಾಡೋದರಲ್ಲಿ ಅವನು ಸೋತಾಗ್ತಾನೆ. ಅವನು ಏನು ಮಾಡ್ತಾನೆ, ಒಂದು ಇನ್ಸಲ್ಟಿಂದ ಅಲ್ಲಿಂದ ಹೊರಟು ಹೋಗೋಂಥ ಸಂದರ್ಭದಲ್ಲಿ ವೆನಿಸ್ನಿಂದ ಒಬ್ಬ ಹೊಸ ಅಭ್ಯರ್ಥಿ ಬಂದಿದ್ದಾನೆ ಅಂಥೇಳಿ ಪೋರ್ಷಿಯಾಗೆ ಸುದ್ದಿ ತಿಳಿಯುತ್ತೆ. ಓಕೆ, ನೆಕ್ಸ್ಟ್ ಇದು ಸೀನ್ 9 ಇನ್ನು ಸೀನ್ ಆ್ಯಕ್ಟ್ 3 ಸೀನ್ 1 ಏನಿದೆ ಅಂತ ನೋಡೋದಾದರೆ, ಇಲ್ಲಿ ಸೊಲಾನಿಯೋ ಆ್ಯಂಡ್ ಸಲೇರಿಯೋ ಕನ್ಫರ್ಮ್ ದ್ಯಾಟ್ Antonio has lost a ship at sea. Shylock enters, raging over Jessica's betrayal. When asked about Antonio, Shylock delivers his famous speech, "Hath not a Jew eyes?" vowing to claim his pound of flesh to satisfy his revenge if he debt is defaulted. The Tubal, another Jewish merchant, enters with news. While Jessica is carelessly spending Shylock's money in Geneva, Antonio's remaining ships are reported wrecked, causing Shylock alternating grief and vengeful pleasure ಅಂತ. ಅಂದರೆ ಇಲ್ಲೇನಾಗುತ್ತೆ, ಅಂಟಾನಿಯನ ಹಡಗು ಮುಳುಗಿದೆ ಎಂದು ಈ ಸಲೇರಿಯೋ ಮತ್ತು ಸೊಲಾನಿಯೋ ಅವ್ರು ಮಾತಾಡ್ತಾರೆ. ಕನ್ಫರ್ಮ್ ಆಗುತ್ತೆ ಮುಳುಗಿಬಿಟ್ಟಿದೆ ಏನೋ ಅಂತೇಳಿ. ಅಷ್ಟರಲ್ಲಿ ಅಲ್ಲಿಗೆ ಶೈಲಾಕ್ ಬರ್ತಾನೆ. ಶೈಲಾಕು ಒಂದು ತನ್ನ ಮಗಳ ದ್ರೋಹದ ಬಗ್ಗೆ ಕೋಪಗೊಂಡು ಭಾಳ ಇದರಲ್ಲಿರ್ತಾನೆ. ಅಂಟಾನಿಯೋ ಬಗ್ಗೆ ಕೇಳ್ತಾರೆ. ಯಾರು, ಈ ಸಲೇರಿಯೋ ಮತ್ತು ಸೊಲಾನಿ ಏನು ಮಾಡ್ತಾರೆ, ಅಂಟಾನಿಯೋ ಬಗ್ಗೆ ಕೇಳಿದಾಗ ಶೈಲಾಕಿಗೆ ಸಿಟ್ಟು ಬರುತ್ತೆ. ಸಿಟ್ಟಿನಲ್ಲಿ ಯಹೂದಿಗೆ ಕಣ್ಣುಗಳಿಲ್ವೇ, ಹ್ಯಾದ್ ನಾಟ್ ಎ ಜ್ಯೂ ಐಸ್ ಎಂದು ಪ್ರಸಿದ್ಧ ಒಂದು ಭಾಷಣ ಮಾಡ್ತಾ, ಆಂಟಾನಿಯೋ ಸಾಲ ತೀರಿಸದಿದ್ದರೆ ನಾನು ಅವನ ಒಂದು ದೇಹದ ಯಾವುದಾದ್ರೂ ಭಾಗದಿಂದ 1 ಪೌಂಡ್ ಮಾಂಸವನ್ನು ಪಡೆದು ಸೇಡು ತೀರಿಸ್ಕೊಳ್ತೀನಿ ಅಂತ ಹೇಳ್ತಾನೆ. ಶೈಲಾಕ್ನ ಅಷ್ಟರಲ್ಲಿ ಒಬ್ಬ ಶೈಲಾಕ್ನ ಸ್ನೇಹಿತ ಅಂತ ಟ್ಯೂಬಲ್ ಬರ್ತಾನೆ. ಅಲ್ಲಿಗೆ ಬಂದು ಏನು ಮಾಡ್ತಾನೆ, ನಿಮ್ಮ ಮಗಳು ಜೆಸಿಕಾ ಮನೆಯಿಂದ ಹೊರಟು ಹೋಗಿದ್ದಾಳೆ, ಹೋಗಬೇಕಾದ್ರೆ ಹಣ, ಚಿನ್ನ, ಬೆಳ್ಳಿ ಎಲ್ಲವನ್ನೂ ಎತ್ಕೊಂಡು ಹೋಗಿ ಆರಾಮಾಗಿ ಅಲ್ಲಿ ಜಿನೋವಾದಲ್ಲಿ ಮೋಜ್ ಮಸ್ತಿ ಮಾಡ್ತಾ ಹಣವನ್ನು ಪೋಲ್ ಮಾಡ್ತಾ ಇದ್ದೆ ಅಂತ ಒಂದು ಕೆಟ್ಟ ಸುದ್ದಿಯನ್ನು ಹೇಳ್ತಾನೆ. ಜೊತೆಗೆ ಆಂಟೋನಿಯನ ಇತರ ಹಡಗುಗಳು ನಾಶವಾಗಿವೆ ಎಂಬ ಶೈಲಾಕ್ಗೆ ಸಂತೋಷ ತರುವಂಥ ಸುದ್ದಿಯನ್ನು ಕೂಡ ಅವನು ಮುಂದೆ ಹೇಳ್ತಾನೆ. ನೆಕ್ಸ್ಟ್ ಸೀನ್ 2 ಏನಿದೆ ಅಂತ ನೋಡೋದಾದರೆ, ಎಟ್ ಬೆಲ್ಮೌಂಟ್ ಪೋರ್ಷಿಯಾ ಬೆಗ್ಸ್ ಬಸಾನಿಯಾ ಟು ವೇಟ್ ಬಿಫೋರ್ ಚೂಸಿಂಗ್, ಬಟ್ he insists on taking the test immediately, rejecting gold and silver as a flashy surface appearances. Bassanio picks the plain lead casket. Inside, he finds Portia's portrait. Winning her hand, Portia gives Bassanio a ring as a pledge of love, warning him that if he parts with it, their love is fortified. Okay? Then simultaneously, Gratiano reveals
he and Nerissa have fallen in love and plan to marry. The celebration in cut short when Lorenzo, Jessica, and Salerio deliver a letter from Antonio detailing his ruined fortunes and Shylock's refusal to show mercy. Then Portia urges Bassanio to speed to Venice to pay the debt, and Bassanio leaves after their immediate wedding. ಅಂದರೆ ಇಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಬೆಲ್ಮೌಂಟ್ನಲ್ಲಿ ಪೋರ್ಷಿಯಾ ಒಂದು ಬಸ್ಸಾನಿಯೋಳ ಬಳಿ ಬರ್ತಾನೆ. ಬಂದು ಆಯ್ಕೆಯನ್ನು ಸ್ವಲ್ಪ ದಿನ ಮುಂದೂಡಲು ವಿನಂತಿಸ್ತಾಳೆ. ಪೋರ್ಷಿಯಾನೇ ಹೇಳ್ತಾಳೆ ಯಾರಿಗೆ, ಬಸ್ಸಾನಿಯೋಗ, ಈಗ ಈ ಸ್ವಯಂವರದ ಒಂದು ಇವೆಂಟನ್ನು ನಾವು ಮುಂದೆ ಹಾಕೋಣ ಅಂತ ಹೇಳ್ತಾಳೆ. ಆದರೆ ಬಸ್ಸಾನಿಯೋ ಇಲ್ಲ ಈಗಲೇ ಪರೀಕ್ಷೆ ಆಗಿಬಿಡಬೇಕು, ತಕ್ಷಣ ಪರೀಕ್ಷೆಗೆ ಅವನು ಸಿದ್ಧನಾಗೆ ಬಂದುಬಿಟ್ಟಿರ್ತಾನೆ. ಸೊ ಹಾಗಾಗಿ ಅವನೇನು ಮಾಡ್ತಾನೆ, ಬಾಹ್ಯ ಸೌಂದರ್ಯದ ಚಿನ್ನವನ್ನು ಅಥವಾ ಚಿನ್ನದ ಪೆಟ್ಟಿಗೆಯನ್ನಾಗಲಿ ಅಥವಾ ಒಂದು ಬೆಳ್ಳಿಗೆ ಪೆಟ್ಟಿಗೆಯನ್ನಾಗಲಿ ಅವು ಎರಡನ್ನೂ ತಿರಸ್ಕರಿಸಿ ಏನು ಮಾಡ್ತಾನೆ, ಸರಳವಾದ ಒಂದು ಲೆಡ್ ಅಂದರೆ ಸೀಸದ ಪೆಟ್ಟಿಗೆಯನ್ನು ಆರಿಸ್ಕೊಳ್ತಾನೆ. ಅವನಿಗೆ ಲಕ್ಕಿಗೆ ಏನಿರುತ್ತೆ ಅಂತಂದರೆ ಅದರೊಳಗೆ ಪೋರ್ಷಿಯಾಳ ಚಿತ್ರವಿರುತ್ತೆ, ಅವಳೊಂದು ಫೋಟೋ ಇರುತ್ತೆ. ಇಲ್ಲಿ ಪೋರ್ಷಿಯಾ ಬಸ್ಸಾನಿಯೋಗೆ ಒಂದು ತನ್ನ ಪ್ರೀತಿಯ ಸಂಕೇತವಾಗಿ ಒಂದು ಉಂಗುರವನ್ನು ನೀಡಿ ಅದನ್ನು ಎಂದಿಗೂ ಕಳೆದುಕೊಳ್ಬಾರ್ದು ಅಂತೇಳಿ ಅವ್ನಿಗೆ ಎಚ್ಚರಿಸ್ತಾಳೆ. ಇಲ್ಲಿ ಬಸ್ಸಾನಿಯೋ ಸರಿಯಾದ ಬಾಕ್ಸನ್ನು ಮುಡ್ತಾನೆ, ಅದರಲ್ಲಿ ಅವಳ ಫೋಟೋ ಇರುತ್ತೆ. ಹಾಗಾಗಿ ಪೋರ್ಷಿಯಾ ಅವಳನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾಳೆ. ಜೊತೆಗೆ ಪೋರ್ಷಿಯಾ ಮುಂಚೆಯಿಂದನೂ ಬಸ್ಸಾನಿಯೋ ಮೇಲೆ ಒಂದು ಪ್ರೀತಿ ಇರುತ್ತೆ. ಮದುವೆ ಆದರೆ ಅವನನ್ನೇ ಆಗಬೇಕು ಅಂತ ಅವಳ ಮನಸ್ಸಲ್ಲಿ ಒಂದು ಫೋರ್ಮ್ ಡಿಸಿಷನ್ ಇರುತ್ತೆ. ಸೊ ಇಲ್ಲಿ ಅದು ಕೂಡಿ ಬರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಒನ್ ಈಸ್, ಇಲ್ಲಿ ಗ್ರೆಟಿಯಾನೋ ಮತ್ತು ನೆರಿಸಾ ಕೂಡ ಮದುವೆಯಾಗಲು ಅವರು ಕೂಡ ಪರಸ್ಪರ ಪ್ರೀತಿಯನ್ನು ಮಾಡ್ತಾ ಇರ್ತಾರೆ. ಆದರೆ ಲೊರೆಂಜೋ ಮತ್ತು ಜೆಸಿಕಾ, ಇಲ್ಲಿ ಲೊರೆಂಜೋ ಯಾರು, ಬಸ್ಸಾನಿಯೋನ ಫ್ರೆಂಡು, ಜೆಸಿಕಾ ಶೈಲಾಕನ ಮಗಳು, ಅವರಿಬ್ಬರು ಸೇರಿ ಬರಬೇಕಾದ್ರೆ ಒಂದು ಲೆಟ್ರನ್ನು ತಂದಿರ್ತಾರೆ. ಆ ಲೆಟ್ರನ್ನು ಏನು ಮಾಡ್ತಾರೆ, ಪೋರ್ಷಿಯಾನ ಕೈಯಲ್ಲಿ ಕೊಡ್ತಾರೆ. ಆ ಪೋರ್ಷಿಯಾ ಓದ್ತಾಳೆ. ಏನಿರುತ್ತೆ ಅಂದರೆ, ಎಂಟಾನಿಯೋ ಹಡಗುಗಳು ನಷ್ಟವಾಗಿದ್ದಾವೆ ಮತ್ತು ಶೈಲಾಕ್ ಏನು ಮಾಡಿದ್ದಾನೆ, ಅವರಿಗೆ ಕೊಟ್ಟಂಥ ದುಡ್ಡನ್ನು ವಾಪಸ್ ಒಂದು ವೇಳೆ ಕೊಡದೇ ಹೋದರೆ ಅವನ ದೇಹದ 1 ಪೌಂಡ್ ಮಾಂಸದ ತೆಗೆದುಕೊಳ್ತೀನಿ ಅಂಥೇಳಿ ಪಟ್ಟು ಹಿಡಿದಿರುವಂಥ ಒಂದು ವಿಷಯ ಪೋರ್ಷಿಯಾಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವಳು ಏನು ಮಾಡ್ತಾಳೆ, ಪೋರ್ಷಿಯಾ ಬಸ್ಸಾನಿಯೋನನ್ನು ತಕ್ಷಣ ಮದುವೆಯಾಗಿ ನೀನು ವೆನಿಸಿಗೆ ಹೋಗು, ಹೇಗಾದರೂ ಮಾಡಿ ಎಂಟೋನಿಯನ್ನು ನೀನು ರಕ್ಷಿಸಬೇಕು ಅಂತ ಅವನು ಕಳಿಸ್ತಾಳೆ. ಮುಂದೆ ಕಳಿಸಿ ನೀನು ಹೋಗಿರು, ನಾನು ನಂತರದಲ್ಲಿ ಬರ್ತೀನಿ ಅಂತ ಒಂದು ಮೆಸೇಜನ್ನು ಕೊಟ್ಟು ಅಲ್ಲಿಂದ ಅವನು ಕಳಿಸ್ತಾಳೆ. ದ ನೆಕ್ಸ್ಟ್ ಸೀನ್ 3ನಲ್ಲಿ ಏನು ಬರುತ್ತೆ ಅಂದರೆ, ಇನ್ ವೆನಿಸ್ Shylock leads a bound Antonio through the streets with a jailer. Antonio begs for leniency, but Shylock refuses to listen, repeatedly demanding his bond. Antonio calmly accepts his fate, knowing the Duke must enforce Venetian contract laws to uphold international trade security ಅನ್ನುವಂಥದ್ದು. ಇಲ್ಲಿ ಏನಾಗುತ್ತೆ, ವೆನಿಸ್ನಲ್ಲಿ ಶೈಲಾಕ್ ಬಂಧಿತ ಆಂಟೋನಿಯನ್ನ ಜೈಲರ್ ಜೊತೆ ಕರೆದುಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ಆಂಟೋನಿಯೋ ಹೋಗಬೇಕಾದ್ರೆ, ಕರುಣೆ ತೋರಿಸಪ್ಪ, ನನಗೆ ಹೇಗಾದ ನನ್ನಿಂದ ತಪ್ಪಾಗಿದೆ, ಅದನ್ನು ಕ್ಷಮಿಸಿ ನನ್ನನ್ನು ಇದರಿಂದ ಬಿಟ್ಬಿಡು. ಆದರೆ ಶೈಲಾಕ್ ಏನು ಮಾಡ್ತಾನೆ, ಅದಕ್ಕೆ ಒಪ್ಪೋದಿಲ್ಲ. ನಿನ್ನ ಒಪ್ಪಂದದಂತೆ ನಾನು ನಿನ್ನ ದೇಹದ 1 ಪೌಂಡ್ ಮಾಂಸ ಬೇಕೇ ಬೇಕು ಎಂದು ಪಟ್ಟು ಹಿಡಿತಾನೆ. ಸೊ ಪಟ್ಟು ಹಿಡಿದಾಗ ಇಲ್ಲಿ ಒಬ್ಬ ವ್ಯಾಪಾರಿಯಾಗಿರ್ತಕ್ಕಂಥ ಆಂಟೋನಿಗೂ ಕೂಡ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದ ನಿಯಮಗಳ ಒಂದು ಸ್ಪಷ್ಟವಾದಂಥ ಅರಿವಿರುತ್ತೆ. ಹಾಗಾಗಿ ಆ ನೆಲದ ಕಾನೂನಿಗೆ ಗೌರವ ಕೊಡಲೇಬೇಕು ಅಂಥೇಳಿ ಬೇರೆ ವಿಧಿ ಇಲ್ಲದೆ ಅವನ್ನ ಶೈಲಾಕ್ ಏನು ಪಟ್ಟು ಹಿಡಿದಿರ್ತಾನೆ ಅದು ಒಪ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅನ್ನುವಂಥದ್ದು ಸೀನ್ 4ಅಲ್ಲಿ ನೋಡೋಣ. ಇಲ್ಲಿ ಪೋರ್ಷಿಯಾ ಎಂಟ್ರಸ್ಟ್ಸ್ ದ ಮ್ಯಾನೇಜ್ಮೆಂಟ್ ಆಫ್ ಹರ್ ಬೆಲ್ಮಾಂಟ್ ಎಸ್ಟೇಟ್ ಟು ಲಾರೆಂಜೋ ಆ್ಯಂಡ್ ಜೆಸಿಕಾ, claiming she and Nerissa are going to nearby monastery to pray. Instead, she dispatches a servant to her cousin, Dr. Bellario, a distinguished lawyer in Padua, to obtain legal documents and mail garments. She tells Nerissa that they will travel to Venice disguised as young male lawyers ಅನ್ನುವಂಥದ್ದು. ಈ ಮಧ್ಯದಲ್ಲಿ ಏನು ಮಾಡ್ತಾರೆ, ಇಲ್ಲಿ ಪೋರ್ಷಿಯಾ ತನ್ನ ಬೆಲ್ಮಾಂಟ್ ಆಸ್ತಿಯ ನಿರ್ವಹಣೆ ಏನು ಮಾಡ್ತಾಳೆ, ಲೊರೆಂಜೋ ಮತ್ತು ಜೆಸಿಕಾಗೆ ಒಪ್ಪಿಸ್ತಾಳೆ. ಸರಿ, ನಾನು ಬರೋವರೆಗೂ ಈ ಬೆಲ್ಮಾಂಟ್ನ ಆಸ್ತಿಯನ್ನು, ಮನೆಯನ್ನು, ತೋಟ ಎಲ್ಲವನ್ನೂ ನೀವು ನೋಡ್ಕೊಂಡಿರಬೇಕು ಅಂತ ಹೇಳಿ, ಮತ್ತು ಏನು ಮಾಡ್ತಾಳೆ, ಪೋರ್ಷಿಯಾ ಹೋಗಬೇಕಾದ್ರೆ ಅವಳ ದಾಸಿಯಾಗಿರ್ತಕ್ಕ ನೆರಿಸ್ಸಾನು ಕೂಡ ತನ್ನ ಜೊತೆಗೆ ಕರ್ಕೊಂಡು ಹೋಗ್ತಾಳೆ. ಅವರು ಕೇಳ್ತಾರೆ, ಯಾರು, ಲೊರೆಂಜೋ ಮತ್ತು ಜೆಸಿಕಾ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ.
ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇಲ್ಲ ನಾನು ಇಲ್ಲಿ ಒಂದು ಮಾನ್ಸ್ಟ್ರಿ ಅಂದರೆ ಒಂದು ಮಠ ಇದೆ, ಅಲ್ಲಿ ಹೋಗಿ ನಾನು ಒಂದು ಪ್ರಾರ್ಥನೆಯನ್ನು ಮಾಡಬೇಕು ಅಂಥೇಳಿ ಅವರಿಗೆ ಒಂದು ಸುಳ್ಳನ್ನು ಹೇಳಿ ಹೋಗ್ತಾರೆ. ಆದರೆ ಅವರು ನಿಜವಾಗಿ ಏನು ಮಾಡಿರ್ತಾರೆ ಅಂದರೆ, ಪಡುವಾದಲ್ಲಿ ಅವರ ಒಬ್ಬ ಸಂಬಂಧಿ ಇರ್ತಾನೆ, ಅವನು ಒಬ್ಬ ಫೇಮಸ್ ಪ್ರಸಿದ್ಧ ನ್ಯಾಯವಾದಿಯಾದಂಥ ಡಾಕ್ಟರ್ ಬೆಲ್ಲಾರಿಯೋ ಬಳಿಗೆ ಹೋಗ್ತಾರೆ. ಹೋಗಿ ಹೇಗೆ ಎಲ್ಲ ಒಂದು ಆಂಟಾನಿಯೋನ ವಿಷಯವನ್ನು ಅವನ ಮುಂದೆ ಹೇಳಿ ಅವರಿಂದ ಒಂದಿಷ್ಟು ಲೀಗಲ್ ಒಪಿನಿಯನನ್ನು ತಗೋತಾರೆ, ಒಂದಿಷ್ಟು ಕಾನೂನುಬದ್ಧವಾದಂಥ ಸಲಹೆಯನ್ನು ಪಡ್ಕೊತಾರೆ. ಜೊತೆಗೆ ಅಲ್ಲಿ ಪುರುಷರು ಧರಿಸ್ತಕ್ಕಂಥ ಉಡುಪುಗಳನ್ನು ಕೂಡ ಧರಿಸ್ತಾರೆ. ಸೊ ಹಾಗಿದ್ದೇನು ಮಾಡ್ತಾರೆ, ತಾವಿಬ್ಬರು ಕೂಡ ಒಂದು ಪುರುಷರು ಧರಿಸ್ತಕ್ಕಂಥ ವೇಷಗಳನ್ನು ಹಾಕ್ಕೊಂಡು ಪುರುಷ ರೂಪದಲ್ಲಿ ವಕೀಲರ ವೇಷ ಧರಿಸಿ ವೆನಿಸ್ಗೆ ಹೋಗೋದಾಗಿ ನೆರೆಸಾಗೆ ಅವಳು ತಿಳಿಸ್ತಾಳೆ. ನೆಕ್ಸ್ಟ್ ಇನ್ ಸೀನ್ ಫೈನಲ್ಲಿ ಏನಿದೆ ಅಂತ ನೋಡೋದಾದರೆ, ಇನ್ ದ ಗಾರ್ಡನ್ಸ್ ಆಫ್ ಬೆಲ್ಮಾಂಟ್, ಲಾನ್ಸ್ಲಾಟ್ jokes with Jessica about her salvation as a Jew's daughter, and Lorenzo joins with the light-hearted banter before they go to dinner. ಇಲ್ಲಿ ಪೋರ್ಷಿಯಾ ಮತ್ತು ನೆರಿಸಾ ಹೋಗ್ತಾರೆ. ಈ ಒಂದು ಅವಳ ಮನೆಯ ನಿರ್ವಹಣೆಯನ್ನು ಯಾರಿಗೆ ಕೊಟ್ಟಿರ್ತಾರೆ, ಲೊರೆಂಜೋ ಮತ್ತು ಜೆಸಿಕಾ ಕೊಟ್ಟಿರ್ತಾರೆ. ಇವರು ಆರಾಮಾಗಿ ತೋಟದಲ್ಲಿ ಕೂತ್ಕೊಂಡು ನಗ್ತಾ ಪ್ರೇಮಿಗಳು ಮಾತಾಡ್ಕೊಂಡು ಕೂತಿದ್ದಾರೆ. ಅಂಥದ್ರಲ್ಲಿ ಯಾರು ಬರ್ತಾರೆ ಅಂತಂದರೆ, ಈ ಲೊರೆಂಜೋ ಬಂದು ಏನು ಮಾಡ್ತಾನೆ, ನಡ್ರಿ ನಾವೆಲ್ಲರೂ ಊಟಕ್ಕೆ ಹೋಗೋಣ ಅಂಥೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಆ್ಯಕ್ಟ್ 4 ಸೀನ್ 1ನಲ್ಲಿ ಏನಿದೆ ಅಂತ ನೋಡಿದ್ರೆ, ದ ಕೋರ್ಟ್ ಸೀನ್ ಅನ್ಫೋಲ್ಡ್ಸ್ ಇನ್ ವೆನಿಸ್ ಬಿಫೋರ್ ದ ಡ್ಯೂಕ್, ಹೂ ಪ್ಲೀಡ್ಸ್ ವಿತ್ ಶೈಲಾಕ್ ಟು ಶೋ ಮರ್ಸಿ. Shylock refuses, rejecting Bassanio's offer of double the debt, that is 6,000 ducats. Then at that time, Portia enters the courtroom disguised as Balthazar, a young doctor of law, carrying recommendations from Bellario. So, ಈ ಒಂದು ಸೀನ್ ಏನಾಗುತ್ತೆ, I will give you. Then Portia aids her famous speech on quality of mercy, but Shylock refuses to relent. Portia then examines the contract and validates that Shylock is legally entitled the pound of flesh. As Shylock draws his knife, Portia halts him on a legal technicality. The bond grants him a pound of flesh, but not a single drop of blood. Furthermore, he must cut exactly 1 pound, no more or no less ಅನ್ನುವಂಥದ್ದು. ಅಂದರೆ ಇಲ್ಲೇನಾಗುತ್ತೆ, ಒಂದು ಕೋರ್ಟಲ್ಲಿ ವಾದ ವಿವಾದ ನಡೀತಾ ಇರುತ್ತೆ. ವೆನಿಸ್ನ ನ್ಯಾಯಾಲಯದಲ್ಲಿ ಒಂದು ಡ್ಯೂಕ್ ಮೀನ್ಸ್ ಒಬ್ಬ ಉನ್ನತ ಅಧಿಕಾರಿಯ ಒಂದು ನೇತೃತ್ವದಲ್ಲಿ ನ್ಯಾಯಾಲಯದಲ್ಲಿ ಒಂದು ಕೇಸಿನ ವಿಚಾರಣೆ ನಡೀತಾ ಇರುತ್ತೆ. ಅವನು ಡ್ಯೂಕ್ ಕೇಳ್ತಾನೆ ಅಲ್ಲಿ ಶೈಲಾಕಿನ ಬಳಿ, ನೋಡಪ್ಪ ಶೈಲಾಕ್, ಏನೋ ಆ್ಯಂಟಾನಿಯೋ ತಪ್ಪು ಮಾಡಿದ್ದಾನೆ, ಅವನು ಸರಿಯಾದ ಸಮಯಕ್ಕೆ ನಿನಗೆ ದುಡ್ಡನ್ನು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಹಾಗಾದರೆ ಅವನಿಗೆ ನೀನು ಕ್ಷಮಿಸು ಅಂತ ಯಾರು ಡ್ಯೂಕ್ ಶೈಲಾಕಿಗೆ ಹೇಳ್ತಾನೆ. ಆದರೆ ಶೈಲಾಕ್ ಅದನ್ನು ನಿರಾಕರಿಸ್ತಾನೆ. ಬಸ್ಸಾನಿಯೋ ನೀಡಿದ ದುಪ್ಪಟ್ಟು ಹಣವನ್ನು ಬೇಡ ಅಂತಾನೆ. ನೋಡಿಲ್ಲಿ ಬಸ್ಸಾನಿಯೋ ತೊಗೊಂಡಿದ್ದು 3,000 ಡುಕ್ಯಾಟ್ಸು, ಲೇಟಾಗಿ ಸಮಯಕ್ಕೆ ಕೊಡದಾರದಕ್ಕೆ ನಾನು 6,000 ಡುಕ್ಯಾಟ್ಸನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಅವನು ಒಪ್ಪೋದಿಲ್ಲ. ಸೊ ಈ ಸಮಯದಲ್ಲಿ ಏನು ಮಾಡ್ತಾರೆ, ಈ ಒಂದು ವಾದವ್ಯ ನಡೆಯುವಂಥ ಸಂದರ್ಭದಲ್ಲಿ ಪೋರ್ಷಿಯಾ ಬಾಲ್ಜಾರ್ ಎಂಬ ಯುವ ವಕೀಲನ ವೇಷದಲ್ಲಿ ನ್ಯಾಯಾಲಯವನ್ನು ಪ್ರವೇಶಿಸ್ತಾಳೆ ಅಂತ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಪೋರ್ಷಿಯಾ ಏನು ಮಾಡ್ತಾಳೆ, ಬಂದು ಕರುಣೆಯ ಗುಣದ ಕುರಿತು ಅದ್ಭುತವಾಗಿ ಮಾತಾಡ್ತಾಳೆ. ಈ ಕ್ವಾಲಿಟಿ ಆಫ್ ಮರ್ಸಿ ಅನ್ನುವಂಥ ಒಂದು ಪೊಯಮು ಈಗ 10ನೇ ತರಗತಿಯ ಒಂದು SSLC ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿ ಸೆಕೆಂಡ್ ಪೊಯಮ್ ಇದೆ, ಒಂದು ಕ್ವಾಲಿಟಿ ಆಫ್ ಮರ್ಸಿ. ಏನಿದೆ ಅಂದರೆ, ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್ಡ್, ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೈನ್ ಫ್ರಮ್ ಹೆವನ್ ಅಪಾನ್ ದ ಪ್ಲೇಸ್ ವಿನೆತ್ ಇಟ್ ಈಸ್ ಟ್ವೈಸ್ ಬ್ಲೆಸ್, ಇಟ್ ಬ್ಲೆಸತ್ ಹಿಮ್ ದಟ್ ಗಿವ್ಸ್ ಆ್ಯಂಡ್ ಹಿಮ್ ದಟ್ ಟೇಕ್ಸ್, ಇಟ್ ಈಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್ ಇಟ್ ಬಿಕಮ್ಸ್ ಅನ್ನುವಂಥದ್ದು. ದ ಥ್ರೋನ್ ಮೊನಾರ್ಕ್ ಬೆಟರ್ ದೆನ್ ಈಸ್ ಕ್ರೌ ಸೊ ಆ್ಯಂಡ್ ಸೊ ಒಂದು 14 ಲೈನದ ಪದ್ಯ ಇದೆ. ಸೊ ಯು ಕ್ಯಾನ್ ರೀಡ್ ಇಟ್ ಇನ್ ಡೀಟೇಲ್. ಸೊ ಈ ಒಂದು ವರ್ಡ್ಸನ್ನು ಅವಳು ಕೋಟ್ ಮಾಡ್ತಾರೆ. ಏನಂತಂದರೆ, ಇಲ್ಲಿ ಶೈಲಾಕ್ ಅದನ್ನು ಕೂಡ ಒಪ್ಪೋದಿಲ್ಲ. ಕರುಣೆ ಅಂದರೆ ಹೇಗಿರುತ್ತೆ, ಆ ಕರುಣೆಯನ್ನು ಪೂರ್ತಿ ಅವಳು ವರ್ಣಿಸಿ ಅವನಿಗೆ ಶೈಲಾಕಿಗೆ ತಿಳಿಸ್ಲಿಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಶೈಲಾಕ್ ಅದನ್ನು ಒಪ್ಪೋದಿಲ್ಲ. ನಂತರ ಒಪ್ಪಂದವನ್ನು ಪರಿಶೀಲಿಸಿದ ಪೋರ್ಷಿಯಾ ಏನು ಮಾಡ್ತಾಳೆ, ಒಂದು ಬಾಂಡ್ ಅಗ್ರಿಮೆಂಟ್ ಆಗಿರುತ್ತಲ್ಲ ಅದನ್ನೆಲ್ಲ ಲೈನ್ ಟು ಲೈನ್, ವರ್ಡ್ ಟು ವರ್ಡ್ ಕರೆಕ್ಟ್ ಎಕ್ಸಾಮೈನ್ ಮಾಡ್ತಾ ಹೋಗ್ತಾಳೆ. ಶೈಲಾಕ್ಗೆ ಮಾಂಸ ಪಡೆಯುವ ಹಕ್ಕಿದೆ ಅಂತ ಹೇಳ್ತಾಳೆ. ಕರೆಕ್ಟ್, ಅದರಲ್ಲಿ ಮೆನ್ಷನ್ ಮಾಡಿದ್ರು 1 ಪೌಂಡು ಒಂದು ಫ್ಲೆಶನ್ನು ಅವನು ತೆಗೆದುಕೊಳ್ಬೋದು, ಹೌದಾ. ಶೈಲಾಕ್ ಏನು ಮಾಡ್ತಾನೆ, ಸರಿ ಇದರಲ್ಲಿದೆ ಅಲ್ಲ ಅಂಥೇಳಿ ತನ್ನ ಒಂದು ನೈಫನ್ನು ತೆಗೆದುಕೊಂಡು ಆ್ಯಂಟಾನಿಯೋನ ದೇಹದಿಂದ ಮಾಂಸವನ್ನು ಪಡಿಬೇಕು ಅಂಥೇಳಿ ಮುಂದಕ್ತಿರಬೇಕಾದ್ರೆ ಪೋರ್ಷಿಯಾ ಏನು ಮಾಡ್ತಾಳೆ, ಒಂದು ಕಾನೂನು ಲೋಪನ ಎತ್ತಿ ತೋರಿಸ್ತಾಳೆ. ಏನು ಕಾನೂನು ಲೋಪ ಇರುತ್ತಂದರೆ,
ಒಪ್ಪಂದದ ಪ್ರಕಾರ 1 ಪೌಂಡ್ ಮಾಂಸ ಮಾತ್ರ ಶೈಲಾಕ್ಗೆ ಸೇರಬೇಕು. 1 ಹನಿ ರಕ್ತವನ್ನು ಚೆಲ್ಲುವಂತಿಲ್ಲ ಮತ್ತು ಮಾಂಸವು ಸರಿಯಾಗಿ 1 ಪೌಂಡೇ ಇರಬೇಕು, ಹೆಚ್ಚು ಇರಬಾರ್ದು, ಕಡಿಮೆನೂ ಇರಬಾರ್ದು ಅಂಥೇಳಿ. ಯಾಕಂದರೆ ಆ ಬಾಂಡಲ್ಲಿ ಈ ರಕ್ತದ ಕುರಿತಾಗಲಿ ಕರೆಕ್ಟು 1 ಪೌಂಡ್ ಮಾಂಸವನ್ನು ತೆಗೆದುಕೋಬೇಕು ಅಂತ ಎಲ್ಲಿ ಉಲ್ಲೇಖ ಇರೋದಿಲ್ಲ. ಆ ಪಾಯಿಂಟನ್ನು ಪೋರ್ಷಿಯಾ ಏನು ಮಾಡ್ತಾಳೆ, ಹೈಲೈಟ್ ಮಾಡಿ ಶೈಲಾಕನನ್ನು ಕಟ್ಟಿ ಹಾಕಿಬಿಡ್ತಾಳೆ ತನ್ನ ಒಂದು ಬುದ್ಧಿವಂತಿಕೆಯಿಂದ. ಮುಂದೆ ಏನಾಗುತ್ತೆ ಅಂತ ನೋಡೋದಾದರೆ, ಇಫ್ ಬ್ಲಡ್ ಇಸ್ ಸ್ಪಿಲ್ಡ್ ಆರ್ ದ ವೇಟ್ ಈಸ್ ಇನ್ಕರೆಕ್ಟ್, all Shylock's goods will be confiscated under Venetian law. Realizing he is trapped, Shylock attempts to take the money instead, but Portia denies him. Because Shylock, an alien, sought the life of a Venetian citizen, his property is forfeited, half to the state and half to the Antonio. Then Antonio mercifully waives his share on the condition that Shylock converts to Christianity and wills his remaining estate to Lorenzo and Jessica upon his death. Broken, Shylock consents and departs ಅನ್ನುವಂಥದ್ದು. ಇಲ್ಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ನಡೆಯುತ್ತೆ. ಏನು ಅಂತಂದರೆ, ಆ್ಯಸ್ ಎ ರಿವಾರ್ಡ್ ಬಸಾನಿಯೋ ಆಫರ್ಸ್ Balthazar monetary payment which Portia refuses, demanding instead the ring she gave Bassanio. Then Bassanio initially declines, but after Antonio urges him and he yields and sends Gratiano to deliver the ring. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದರೆ, ರಕ್ತ ಚೆಲ್ಲಿದರೆ ಶೈಲಾಕನ ಒಂದು ಅಲ್ಲಿ ಕಂಡೀಷನ್ ಇತ್ತು. ರಕ್ತದ ಬಗ್ಗೆ ಆಗಲಿ ಕರೆಕ್ಟ್ ಎಕ್ಸಾಕ್ಟ್ ತೂಕದ ಬಗ್ಗೆ ಆಗಲಿ ಉಲ್ಲೇಖ ಇರಲಿಲ್ಲ. ಆ ಪಾಯಿಂಟನ್ನು ಹಿಡ್ಕೊಂಡ್ಬಿಟ್ಲು ಪೋರ್ಷಿಯಾ. ಸರಿ, ನೀನು 1 ಪೌಂಡು ಫ್ಲೆಶನ್ನು ತೆಗೆದುಕೋಬೇಕು, ಆದರೆ 1 ಹನಿ ರಕ್ತ ಕೂಡ ಬರಬಾರ್ದು. ಓಕೆ, ಅದ್ರ ಬಗ್ಗೆ ಉಲ್ಲೇಖ ಇಲ್ಲ ಬಾಂಡಲ್ಲಿ. ಜೊತೆಗೆ ಶೈಲಾಕ್ನ ಒಂದು ವೇಳೆ ನೀನು ಈ ಮಾತಿಗೆ ತಪ್ಪಿದರೆ, ರಕ್ತ ಬಂದರೆ, ಅಲ್ಲಿ ನೀನು ತೆಗೆದುಕೊಳ್ಳುವಂಥ ಫ್ಲೆಶು ಹೆಚ್ಚು ಕಡಿಮೆ ಆದರೆ ನೀನು ಒಂದು ಕಂಡೀಷನ್ಗೆ ಒಪ್ಕೋಬೇಕು. ಏನು ಕಂಡೀಷನ್ ಅಂತಂದರೆ, ನೀ ಆ ಥರ ಫೇಲ್ ಆಗಿಬಿಟ್ರೆ ನಿನ್ನೆಲ್ಲ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುತ್ತೆ ಅಂತ ಹೇಳಿಬಿಟ್ಲು. ಸೊ ಇದರಿಂದ ಶೈಲಾಕಿಗೆ ಬೇರೆ ದಾರಿನೇ ಇರಲಿಲ್ಲ. ಅಯ್ಯೋ, ನಾನು ತಪ್ಪು ಮಾಡಿಬಿಟ್ಟೆ, ನಾನು ಸಿಕ್ಕಾಕೊಂಡೆ ಅಂತ ಅವ್ನಿಗೆ ರಿಯಲೈಸ್ ಆಯಿತು. ತಿಳ್ಕೊಂಡಂಥ ಶೈಲಾಕ್ ಏನು ಮಾಡ್ತಾನೆ, ಸರಿ ನಾನು ಬೇಡ, ನನಗೇನು ಸಾಲದ ಹಣ ಪಡೆಯಲು ಒಪ್ಕೊಳ್ತಾನೆ. ಸರಿ ಅಂತ ಕೊಟ್ಬಿಡಿ, ನನಗೆ 6000 ಡುಕ್ಯಾಟ್ಸೇ ಕೊಟ್ಬಿಡಿ ಅಂತೇಳಿ. ಆದರೆ ಪೋರ್ಷಿಯಾ ಅದನ್ನು ನಿರಾಕರಿಸ್ತಾಳೆ. ಇಲ್ಲ, ಅದು ಮುಂಚೆ ಇತ್ತು, ಆ ಮುಂಚೆ ಡ್ಯೂಕ್ ಹೇಳಿದರು ಮತ್ತು ಬಸಾನಿಯೋನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದ, ನಾನು ಡಬಲ್ ಕೊಡ್ತೀನಿ ಅಂತ. ಆದರೆ ನೀನು ಅದನ್ನು ನಿರಾಕರಿಸಿದಿ. ನೀನು ಒಂದು ಬಾಂಡಿಗೆ ಸ್ಟಿಕಾನ್ ಆಗಿ ಅವನ್ನ ಫ್ಲೆಶ್ ಬೇಕಂತಲೇ ಹಠ ಹಿಡ್ದಿದ್ದಿ. ಆದರೆ ಈಗ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಹಾಗಾದರೆ ನೀನು ಉದ್ದೇಶಪೂರ್ವಕವಾಗಿ ಒಬ್ಬ ವೆನೇಷಿಯನ್ ನಾಗರಿಕೊಬ್ಬನ ಪ್ರಾಣ ತೆಗೆಯಲು ಯತ್ನಿಸಿದ ಅಪರಾಧಕ್ಕಾಗಿ ಶೈಲಾಕ್ನ ಅರ್ಧ ಆಸ್ತಿ ಸರ್ಕಾರಕ್ಕೂ ಇನ್ನರ್ಧ ಆ್ಯಂಟೋನಿಯೋಗೂ ಸೇರುತ್ತೆ ಅಂಥೇಳಿ ಅಲ್ಲಿ ವಾದವನ್ನು ಮಾಡ್ತಾಳೆ. ಸೊ ಆ್ಯಂಟಾನಿಯೋ ಕರುಣೆ ತೋರಿಸಿ ಆಯಿತು, ಅಲ್ಲಿ ಡ್ಯೂಕನು ಕೂಡ ಸರಿ, ಇದು ಪೋರ್ಷಿಯಾ ಹೇಳೋದು ಸರಿ ಇದೆ, ಕಂಪ್ಲೀಟ್ ಆಸ್ತಿ ಏನಿದೆ ಶೈಲಾಕಿಂದು ಅರ್ಧ ಸರ್ಕಾರಕ್ಕೆ ಹೋಗಬೇಕು, ಇನ್ನರ್ಧ ಆ್ಯಂಟೋನಿಯೋಗೆ ಹೋಗಬೇಕು ಅಂತ. ಆದರೆ ಆ್ಯಂಟೋನಿಯೋ ಏನು ಮಾಡ್ತಾನೆ, ಕರುಣೆ ತೋರಿಸ್ತಾನೆ ಶೈಲಾಕ್ ಮೇಲೆ. ನೋಡಿ, ಶೈಲಾಕು ಅವನ್ನ ಒಂದು ದ್ವೇಷಿಸಿದ್ರು ಕೂಡ ಇಲ್ಲಿ ಆ್ಯಂಟೋನಿಯೋ ಒಂದು ಕರುಣೆ ತೋರಿಸಿ ಏನು ಮಾಡ್ತಾನೆ, ಆ ಥರ ಏನು ಬೇಡ, ಶೈಲಾಕ್ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತಗೊಂಡ್ರೆ ಸಾಕು ಮತ್ತು ತನ್ನ ಮರಣದ ನಂತರ ಆಸ್ತಿಯನ್ನು ಲರೆಂಜೋ ಜೆಸ್ಸಿಕಾಗೆ ಬರೆದು ಕೊಡಬೇಕು ಅಂತ. ಸೊ ನನಗೆ ಆ ಶೈಲಾಕನ ಅರ್ಧ ಆಸ್ತಿನೂ ಬೇಡ, ನನ್ನ ಬದಲು ಏನು ಮಾಡಬೇಕು, ಆ ಶೈಲಾಕನ ಮಗಳಾದಂಥ ಜೆಸ್ಸಿಕಾ ಅವಳನ್ನು ಪ್ರೀತಿಸ್ತಕ್ಕಂಥ ಒಂದು ಲೊರೆಂಜೋಗೆ ಬರೆದು ಕೊಡಬೇಕು ಎಂಬ ಒಂದು ಷರತ್ತಿನ ಮೇಲೆ ತನ್ನ ಭಾಗವನ್ನು ಬಿಟ್ಕೊಡ್ತಾನೆ. ಸೊ ಬೇರೆ ವಿಧಿ ಇಲ್ಲದೇ ಶೈಲಾಕು ಈ ಮಾತನ್ನು ಒಪ್ಕೊಳ್ಳೇಬೇಕಾಗುತ್ತೆ. ದೆನ್ ಕೃತಜ್ಞತೆಯಾಗಿ ಬಸಾನಿಯೋ ಏನು ಮಾಡ್ತಾನೆ, ಇಲ್ಲಿ ಪೋರ್ಷಿಯಾಳಿಂದ ಬಸಾನಿಯೋ ಏನು ಮಾಡಿಬಿಟ್ಟ, ಆ ಕೇಸನ್ನು ಗೆದ್ದ. ಆದರೆ ಅವನಿಗೆ ಗೊತ್ತಿರಲಿಲ್ಲ ಅಲ್ಲಿ ಪೋರ್ಷಿಯಾನೇ ಬಂದು ಒಬ್ಬ ಹುಡುಗನ ರೂಪದಲ್ಲಿ ವಾದ ಮಾಡಿದ್ದಾಳೆ ಅಂತ ಗೊತ್ತಿದ್ದಿಲ್ಲ ಅವನಿಗೆ. ಹಾಗಾಗಿ ಅವನು ಏನು ಮಾಡ್ತಾನೆ, ಕೇಸ್ ಗೆದ್ದ ಖುಷಿಯಲ್ಲಿ ಅವಳಿಗೆ ಹಣವನ್ನು ನೀಡಕ್ಕೆ ಹೋಗ್ತಾನೆ. ಆದರೆ ಪೋರ್ಷಿಯಾ ಹಣ ಬೇಡ ಅಂತ ಹೇಳ್ತಾಳೆ. ಬದಲಾಗಿ ನಾನು ಬಸಾನಿಯೋಗೆ ಒಂದು ಉಂಗುರ ನೀಡಿದ್ದೆ, ಆ ಉಂಗುರವನ್ನು ನನಗೆ ವಾಪಸ್ ಕೊಟ್ಟರೆ ಸಾಕು ಅಂತ ಹೇಳ್ತಾನೆ. ಇಲ್ಲಿ ಬಸಾನಿಯೋ ಮೊದಲು ಆ ಉಂಗುರ ನೀಡಲಿಕ್ಕೆ ನಿರಾಕರಿಸ್ತಾನೆ. ಆದರೆ ಒತ್ತಾಯದ ಮೇಲೆಗೆ ಇಲ್ಲಿ ಗ್ರೆಟಿಯಾನೋ ಮೂಲಕ ಮತ್ತೆ ಆ ಉಂಗುರವನ್ನು ಕಳಿಸ್ಕೊಡ್ತಾನೆ ಅನ್ನುವಂಥದ್ದು. ಸೊ ಇಲ್ಲಿ ಸೀನ್ 2ನಲ್ಲಿ ನೋಡೋದಾದ್ರೆ ಕೊನೆಗೆ Portia sends Nerissa, disguised as a lawyer's clerk ಅನ್ನುವಂಥದ್ದು, to Shylock's house to get the deed signed. Okay. Then Gratiano catches up to them and hands Bassanio's ring to Portia. Then Nerissa decides she will trick Gratiano into surrendering
his own ring as well before they return to Belmont ಅನ್ನುವಂಥದ್ದು. ಅಂದರೆ ಇಲ್ಲಿ ಏನಾಗುತ್ತೆ, ಪೋರ್ಷಿಯಾ ನೆರಿಸಾಳನ್ನು ಶೈಲಾಕ್ ಮನೆಗೆ ಕಳಿಸ್ತಾಳೆ, ಹೋಗು ಇಲ್ಲಿ ಏನೇನು ಕೋರ್ಟಲ್ಲಿ ಏನೇನು ಡಿಸಿಷನ್ ಆಯಿತು ಅವೆಲ್ಲ ಪಾಯಿಂಟ್ಸನ್ನು ಹಾಕಿ ಒಂದು ಲೆಟರ್ ಬರೆದಿರ್ತಾಳೆ. ಆ ಲೆಟ್ರಿಗೆ ಹೋಗಿ ಪತ್ರಕ್ಕೆ ಸೈನು, ಏನು ನನ್ನ ಎಲ್ಲ ಆಸ್ತಿಯನ್ನು ನನ್ನ ಮರಣದ ನಂತರ ತನ್ನ ಮಗಳಾದ ಜೆಸ್ಸಿಕಾ ಮತ್ತು ಅಳಿಯನಾದಂಥ ಲೊರೆಂಜೋಗೆ ಸೇರಬೇಕು ಅಂತೇಳಿ ಒಂದು ಅಲ್ಲೆಲ್ಲ ಡೀಡ್ ಮಾಡಿಬಿಟ್ಟಿರ್ತಾರೆ, ಅದ್ರ ಮೇಲೆ ಸೈ ಮಾಡಲಿಕ್ಕೆ ಕಳಿಸ್ತಾಳೆ. ನೆಕ್ಸ್ಟ್ ಗ್ರೆಟಿಯಾನೋ ಬಂದು ಬ್ರಸಾನಿಯೋ ಉಂಗುರವನ್ನು ಪೋರ್ಷಿಯಾಗೆ ಕೊಡ್ತಾನೆ. ದೆನ್ ನೆರಿಷಾ ಕೂಡ ಗ್ರೆಟಿಯಾನೋಯಿಂದ ಹೇಗಾದರೂ ಮಾಡಿ ಅವನ ಉಂಗುರವನ್ನು ಪಡಿಬೇಕು ಅಂತ ಅವಳು ಒಂದು ಯೋಜನೆ ಮಾಡ್ತಾಳೆ. ಇಲ್ಲಿ ಗ್ರೆಟಿಯಾನೋ ಮತ್ತು ನೆರಿಸಾ ಕೂಡ ಪರಸ್ಪರ ಪ್ರೀತಿಸ್ತಾ ಇರ್ತಾರೆ ಅನ್ನುವಂಥದ್ದು. ದೆನ್ ಆ್ಯಕ್ಟ್ 5 ಸೀನ್ 1 ಏನಿದೆ ಅಂತ ನೋಡೋದಾದರೆ, ಆನ್ ಎ ಮೂನ್ಲೈಟ್ ನೈಟ್ ಇನ್ ಬೆಲ್ಮಾಂಟ್, ಲಾರೆಂಜೋ ಆ್ಯಂಡ್ ಜೆಸಿಕಾ ಶೇರ್ ರೊಮ್ಯಾಂಟಿಕ್ ರಿಫ್ಲೆಕ್ಷನ್ಸ್ ಆನ್ ಫೇಮಸ್ ಟ್ರಾಜಿಕ್ ಲವರ್ಸ್. News arrives that Portia and Nerissa, followed by Bassanio, Antonio and Gratiano are returning home ಅನ್ನುವಂಥದ್ದು. ಇಲ್ಲಿ ಲರೆಂಜೋ ಮತ್ತು ಜೆಸಿಕಾ ಆ ಬೆಲ್ಮಾಂಟ್ನಲ್ಲಿ ಒಂದು ಪೋರ್ಷಿಯಾಳ ಮನೆಯಲ್ಲಿ ಭಾಳ ಅಗ್ದಿ ಖುಷಿಯಿಂದ ಕಾಲವನ್ನು ಕಳೀತಾ ಇರ್ತಾರೆ ಅವರು. ಆ್ಯಂಡ್ ವೆನ್ ದ ಹಸ್ಬೆಂಡ್ ಅರೈವ್ಸ್, ಎ ಹ್ಯೂಮರಸ್ confrontation breaks out. Nerissa confronts Gratiano for giving away the ring she gave him, and Portia scolds Bassanio for parting with his ring after swearing to keep it forever, and the wives playfully tease their husbands, threatening to withhold their favors ಅನ್ನುವಂಥದ್ದು. ಕೊನೆಗೆ ಒಂದು ತಮಾಷೆಯಾಗಿ ಎಲ್ಲವನ್ನು ಮಾಡ್ತಾರೆ ಅನ್ನುವಂಥದ್ದು. ದೆನ್ ಆಫ್ಟರ್ ಡ್ರೈವಿಂಗ್ ದ ಪಾಯಿಂಟ್ ಹೋಮ್, Portia reveals the truth by producing the original rings and handing Antonio a letter disclosing that 3 of his merchant ships have safely returned to port with rich returns. Then Lorenzo receives the legal document securing Shylock's inheritance, and the play ends with general rejoicing and resolution ಅನ್ನುವಂಥದ್ದು. ಅಂದರೆ ಇದರ ಕಂಪ್ಲೀಟ್ ಸಮರಿಯನ್ನು ನೋಡೋಣ ಈಗ. ಇಲ್ಲಿ ಬೆಲ್ಮಾಂಟ್ನಲ್ಲಿ ಒಂದು ಚಂದ್ರನ ಬೆಳಕಿನಲ್ಲಿ ಲೊರೆಂಜೋ ಮತ್ತು ಜೆಸಿಕಾ ಒಂದು ಪ್ರೀತಿಯ ಮಾತುಗಳನ್ನು ಆಡ್ತಾ ನಗುನಗ್ತಾ ಖುಷಿಯಿಂದ ಕೂತಿರ್ತಾರೆ. ಅಂಥದ್ರಲ್ಲಿ ಪೋರ್ಷಿಯಾ, ನೆರಿಸಾ ಮತ್ತು ಬಸಾನಿಯೋ, ಆಂಟೋನಿಯೋ ಎಲ್ಲರೂ ಮತ್ತೆ ಮರಳಿ ಈ ಬೆಲ್ಮಾಂಟ್ಗೆ ಬರ್ತಾ ಇದ್ದಾರೆ ಅಂತ ಸುದ್ದಿ ಗೊತ್ತಾಗುತ್ತೆ. ತಕ್ಷಣ ಏನು ಮಾಡ್ತಾರೆ, ಓಕೆ ಅವರು ಎಲ್ಲ ರೆಡಿ ಮಾಡ್ತಾರೆ ಅವ್ರನ್ನ ವೆಲ್ಕಮ್ ಮಾಡಲಿಕ್ಕೆ. ಜೊತೆಗೆ ಎಲ್ಲರೂ ಬರ್ತಾರೆ, ಎಲ್ಲ ಪುರುಷರು ಮೀನ್ಸ್ ಇಲ್ಲಿ ಬಸಾನಿಯೋ, ಆಂಟೋನಿಯೋ, ಗ್ರೆಚಿಯಾನೋ ಎಲ್ಲರೂ ಬರ್ತಾರೆ. ಒಂದು ಉಂಗುರದ ವಿಚಾರವಾಗಿ ದೊಡ್ಡ ಗೊಂದಲನೇ ಉಂಟಾಗುತ್ತೆ. ಇಲ್ಲಿ ಯಾರ್ಯಾರು ಉಂಗುರ ಯಾರ ಹತ್ರ ಹೋಗಿದೆ ಅನ್ನುವಂಥದ್ದು ವಿಷಯದ ಕುರಿತು ಭಾಳಷ್ಟು ಅವ್ರು ಏನು ಮಾಡ್ತಾರೆ, ಒಂದು ಹಾಸ್ಯವನ್ನು ಕ್ರಿಯೇಟ್ ಮಾಡ್ತಾರೆ, ನಗ್ತಾರೆ. ಇಲ್ಲಿ ನೆರಿಸಾ ಗ್ರಾಟಿಯಾನೋನನ್ನು ಮತ್ತು ಪೋರ್ಷಿಯಾ ಬಸಾನಿಯೋಗೆ ಮತ್ತು ಉಂಗುರ ಕಳೆದುಕೊಂಡಿದ್ದಕ್ಕಾಗಿ ತರಾಟೆ ತೆಗೆದುಕೊಳ್ತಾರೆ. ಇಲ್ಲಿ ನೆರಿಸಾನು ಕೂಡ ಗ್ರಾಟಿಯಾನೋಗೆ ಒಂದು ಉಂಗುರ ಕೊಟ್ಟಿರ್ತಾರೆ, ನನ್ನ ಉಂಗುರ ಎಲ್ಲಿದೆ ವಾಪಸ್ ಕೊಡು ಅಂತಾಳೆ. ಇಲ್ಲಿ ಪೋರ್ಷಿಯಾನು ಕೂಡ ಬಸಾನಿಯೋಗೆ ಒಂದು ಉಂಗುರ ಕೊಟ್ಟಿರ್ತಾಳೆ, ನೀನು ನನ್ನ ಉಂಗುರವನ್ನು ಕೊಡು ಅಂತೇಳಿ. ಹೀಗೆ ಒಂದು ಪತಿ ಪತ್ನಿಯರ ನಡುವೆ ಒಂದು ತಮಾಷೆಯ ಜಗಳ ಅಲ್ಲಿ ನಡೀತಾ ಇರ್ತದೆ, ತಮಾಷೆಗಾಗಿ, ನಾಟ್ ಸೀರಿಯಸ್. ಕೊನೆಗೆ ಪೋರ್ಷಿಯಾ ತಮ್ಮ ಬಳಿ ಇದ್ದಂಥ ನಿಜವಾದ ಉಂಗುರಗಳನ್ನು ತೋರಿಸ್ತಾರೆ ಮತ್ತು ತಾವು ವಕೀಲರ ವೇಷದಲ್ಲಿದ್ದ ಸತ್ಯವನ್ನು ಬಹಿರಂಗಪಡಿಸ್ತಾಳೆ. ಅವು ಒರಿಜಿನಲ್ ರಿಂಗ್ಸು ಅವ್ರ ಹತ್ರನೇ ಇರ್ತವೆ, ಸುಮ್ಮನೆ ನಾಟಕ ಮಾಡ್ತಾರೆ ಇವ್ರನ್ನ ಪರೀಕ್ಷೆ ಮಾಡಲಿಕ್ಕೆ ಅಂತ. ಜೊತೆಗೆ ಆಂಟೋನಿಯೋನ 3 ಹಡಗುಗಳು ಸುರಕ್ಷಿತವಾಗಿ ದಡವನ್ನು ತಲುಪ್ತವೆ, ಅದರಿಂದ ಅವನಿಗೆ ಭಾಳಷ್ಟು ಲಾಭ ಬರುತ್ತೆ. ಆ ಸುದ್ದಿ ಇರ್ತಕ್ಕಂಥ ಒಂದು ಪತ್ರವನ್ನು ನೀಡ್ತಾಳೆ. ಲೊರೆಂಜೋಗೆ ಶೈಲಾಕಿನ ಆಸ್ತಿಯ ಹಕ್ಕಿನ ಒಪ್ಪಂದದ ಪತ್ರವೂ ಸಿಗುತ್ತೆ. ಕೊನೆಗೆ ಎಲ್ಲರೂ ಸಂತೋಷ ಮತ್ತು ವಿಜಯದೊಂದಿಗೆ ಈ ನಾಟಕ ಮುಕ್ತಾಯಗೊಳ್ಳುತ್ತೆ. ಕೊನೆಗೆ ಈ ಒಂದು ಸೆಂಟ್ರಲ್ ಥೀಮ್ ಆಫ್ ದ ಪ್ಲೇ ಏನು ಅಂತ ನೋಡೋದಾದರೆ, ಇಲ್ಲಿ ಜಸ್ಟಿಸ್ ವರ್ಸಸ್ ಮರ್ಸಿ ಇದೆ, ನ್ಯಾಯ ಮತ್ತು ಕರುಣೆಯ ಕುರಿತಿದೆ. ಆ್ಯಂಡ್ ರಿವೆಂಜ್ ಆ್ಯಂಡ್ ಪ್ರಿಜುಡಿಸ್ ಇದೆ. ರಿವೆಂಜು ಎಲ್ಲಿ ಶೈಲಾಕನ ರಿವೆಂಜು ಮತ್ತು ಅವನು ಯಾವ ರೀತಿ ಒಂದು ಪೂರ್ವಾಗ್ರಹ ಪೀಡಿತನಾಗಿರ್ತಾನೆ ಅನ್ನೋದು ಬರಲಿ ಕ್ರಿಶ್ಚಿಯನ್ಸ್ ಮೇಲೆ. ಇವನು ಒಬ್ಬ ಜೀವ್ ಇರ್ತಾನೆ, ಕ್ರಿಶ್ಚಿಯನ್ಸ್ ಮೇಲೆ ಒಂದು ಪೂರ್ವಾಗ್ರಹ ಪೀಡಿತೆಯನ್ನು ತಲೆಯಲ್ಲಿ ಇಟ್ಕೊಂಡಿರ್ತಾನೆ ಅನ್ನುವಂಥದ್ದು. ದೆನ್ ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ, ಇಲ್ಲಿ ನೋಡಲಿಕ್ಕೆ ಇದ್ದರೆ ಮತ್ತು ಸತ್ಯ ಮತ್ತು ಬಾಹ್ಯ ನೋಟ ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ವಿಲಿಯಮ್ ಶೇಕ್ಸ್ಪಿಯರ್ ಅವರು ಹೈಲೈಟ್ ಮಾಡಿದ್ದಾರೆ. ಜೊತೆಗೆ ಲವ್ ಆ್ಯಂಡ್ ಫ್ರೆಂಡ್ಶಿಪ್, ಓಕೆ, ಪ್ರೀತಿ. ಇಲ್ಲಿ ಫ್ರೆಂಡ್ಶಿಪ್ ಆಂಟೋನಿಯೋ ಬಸಾನಿಯೋ ಅವರ ಮಧ್ಯೆ ಯಾವ ರೀತಿ ಒಂದು ಸ್ನೇಹ ಇತ್ತು, ಅವರು ಸ್ನೇಹಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಮನಿ ಆ್ಯಂಡ್ ಕಾಮರ್ಸ್, ಓಕೆ, ಹಣದ ವ್ಯಾಪಾರದ ಕುರಿತು. ದಿಸ್ ಈಸ್ ದ ಸೆಂಟ್ರಲ್ ಐಡಿಯಾಲಜಿಕಲ್ ಕಾನ್ಫ್ಲಿಕ್ಟ್ ಆಫ್ ದ ಪ್ಲೇ. Then Shylock stands for strict, unyielding legalism, demanding his pound of flesh exactly as dictated by the Venetian contract law. In contrast, Portia delivers the famous quality of mercy speech in Act 4, arguing that mercy is a divine attribute to higher than earthly justice. While Venetian law allows Shylock to seek his revenge, true justice tempered with mercy is shown as essential for human society.
Ultimately, the court enforces legal technicalities against Shylock, exposing the tension between the letter of the law and moral justice. ಅಂದರೆ ಇಲ್ಲೇನಾಗುತ್ತೆ ಕೊನೆಗೆ ಇದು ಒಂದು ನಾಟಕ ಪ್ರಸಿದ್ಧ ಸೈದ್ಧಾಂತಿಕ ಸಂಘರ್ಷ ಆಗುವಂಥದ್ದು ಯಾವುದು ಲೈಕ್ ಮರ್ಸಿ ಆ್ಯಂಡ್ ಲವ್ ಲೈಕ್ ದಟ್ ಎಲ್ಲವೂ ಇಲ್ಲಿ ಶೈಲಾಕ್ ವೆನಿಸ್ನ ಕಾನೂನಂತೆ ತನಗೆ ಸಿಗಬೇಕಾದ ಒಂದು ಪೌಂಡ್ ಮಾಂಸವನ್ನು ಕಟ್ಟುನಿಟ್ಟಾಗಿ ಆಗ್ರಹಿಸ್ತಾ ಕಠಿಣ ನ್ಯಾಯವನ್ನು ಪ್ರತಿಪಾದಿಸ್ತಾನೆ. ಜೊತೆಗೆ ಇದಕ್ಕೆ ವಿರುದ್ಧವಾಗಿ ಪೋರ್ಷಿಯಾ ಒಂದು ಕರುಣೆಯ ಗುಣ ಕುರಿತು ಪ್ರಸಿದ್ಧ ಭಾಷಣ ಮಾಡ್ತಾ ಕರುಣೆಯ ಒಂದು ದೈವಿಕ ಗುಣವಾದದ್ದು ಅದು ಮಾನವ ನಿರ್ಮಿತ ನ್ಯಾಯಕ್ಕಿಂತ ಶ್ರೇಷ್ಠವಾಗಿದೆ ಅಂತ ಹೇಳಿದ್ನಲ್ಲ. ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್, ಇಟ್ ಡ್ರಾಪ್ ಎಸ್ ಅ ಜೆಂಟಲ್ ರೈನ್ ಫ್ರಮ್ ಹೆವನ್ ಅಪಾನ್ ದ ಪ್ಲೇಸ್ ವಿನತ್ ಇಟ್ ಈಸ್ ಟ್ವೈಸ್ ಬೆಸ್. ಹೀಗೆ ಸೊ ಅದರ ಕುರಿತು ವಿವರಿಸ್ತಾಳೆ. ದೆನ್ ಶೈಲಾಕ್ ಒಂದು ಸೇಡನ್ನು ತೀರಿಸಿಕೊಳ್ಳಲು ಕಾನೂನು ಅವಕಾಶ ನೀಡಿದರೂ ಕರುಣೆಯಿಂದ ಕೂಡಿದ ನ್ಯಾಯವೇ ಸಮಾಜಕ್ಕೆ ಅಗತ್ಯ ಎಂಬುದನ್ನು ಈ ನಾಟಕ ಎತ್ತಿ ತೋರಿಸ್ತು ಅನ್ನುವಂಥದ್ದು. ಕೊನೆಗೆ ಇದಿಷ್ಟು ಸ್ನೇಹಿತರೆ ಹೀಗೆ ಒಂದು ಮರ್ಚೆಂಟ್ ಆಫ್ ವೆನಿಸ್ ಭಾಳ ಅದ್ಭುತವಾದಂಥ ಒಂದು ಕಾಮಿಡಿನೂ ಇದೆ ಇದರಲ್ಲಿ ಭಾಳಷ್ಟು. ಸೊ ಈ ಒಂದು ನಾಟಕವನ್ನು ನಿಮ್ಮ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ನಾನು ಬ್ರೀಫಾಗಿ ಸಮರಿಯನ್ನು ನೀಡಿದ್ದೀನಿ. ಡೆಫಿನೆಟ್ಲಿ ಯು ವಿಲ್ ಲೈಕ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಟಿಲ್ ದೆನ್, ಟೇಕ್ ಕೇರ್, ಥ್ಯಾಂಕ್ ಯು.